ನಮಸ್ಕಾರ ವೀಕ್ಷಕರು. ಚಿತ್ರದುರ್ಗದ ಬಿಸಿ ಸುದ್ದಿ ನ್ಯೂಸ್ ಪೋರ್ಟಲ್ ಅರ್ಪಿಸುವಂತಹ ವಿವಿಧ ಕಾರ್ಯಕ್ರಮಗಳ ಜೊತೆಯಲ್ಲಿ ಈ ದಿನ ವಿಶೇಷವಾಗಿ ಚಿತ್ರದುರ್ಗದ ಜಾತ್ಯತೀತ ಮತ್ತು ಅದ್ವೈತ ಮಠವೆಂದೇ ಖ್ಯಾತಿ ಪಡೆದಂತಹ ಕಬೀರಾನಂದ ಆಶ್ರಮದ ಆರೂಢ ಪರಂಪರೆ ಒಂದು ನೋಟ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಚಿತ್ರದುರ್ಗ ಎಂದ ತಕ್ಷಣ ಇದೊಂದು ಕೋಟೆ ಕೊತ್ತಲಗಳ ನಾಡು. ಇಲ್ಲಿ ರಾಜವೀರ ಮದಕರಿ ನಾಯಕರ ಕ್ಷಾತ್ರ ತೇಜಸ್ಸಿನ ಬೀಡು. ವೀರವನಿತೆ ಓಬವ್ವಗೆ ಜನ್ಮ ಕೊಟ್ಟಂತಹ ಈ ನಾಡಿನಲ್ಲಿ ಅನೇಕ ಪುಣ್ಯಪುರುಷರು ಜನ್ಮವೆತ್ತಿದ್ದಾರೆ. ಅಂತೆಯೇ ಈ ಭಾಗದಲ್ಲಿ ನೆಲೆ ನಿಂತು ಭಕ್ತರ ಉದ್ಧಾರಕ್ಕಾಗಿ ಒಂದು ಜಾತ್ಯತೀತ ಮಠವನ್ನು ಕಟ್ಟಿದ ಕೀರ್ತಿ ಆರೂಢ ಪರಂಪರೆಯ ಕಬೀರಾನಂದ ಸ್ವಾಮಿಗಳಿಗೆ ಸಲ್ಲುತ್ತದೆ. ಶ್ರೀ ಸ್ವಾಮಿಗಳವರು ಈ ಕ್ಷೇತ್ರಕ್ಕೆ ಆಗಮಿಸಿ ಇಲ್ಲೊಂದು ಪುಟ್ಟ ದೇಗುಲವನ್ನು ಸ್ಥಾಪಿಸಿ ನೆಲೆ ನಿಂತು ಬೆಳೆಸಿದಂತಹ ಮಠ ಇಂದು ಚಿತ್ರದುರ್ಗದ ಬೃಹತ್ತಾದಂತಹ ಮಠ ಕಬೀರಾನಂದಾಶ್ರಮವಾಗಿ ತಲೆ ಎತ್ತಿ ನಿಂತಿದೆ. ಇಲ್ಲಿ ಪ್ರತಿ ವರ್ಷವೂ ಸಹ ಮಹಾಶಿವರಾತ್ರಿಯ ಮಹೋತ್ಸವ ನಡೆಯುತ್ತಾ ಬಂದಿದ್ದು, 96ನೆಯ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಆರೂಢ ಪರಂಪರೆ ಒಂದು ನೋಟ ಎನ್ನುವ ವಿಚಾರವನ್ನು ಕುರಿತು ಒಂದಷ್ಟು ಮಾಹಿತಿಗಳನ್ನು ಈಗಿನ ಪೀಠಾಧ್ಯಕ್ಷರಾದಂತಹ ಶಿವಲಿಂಗಾನಂದ ಶ್ರೀಗಳವರ ಮಾತುಗಳಲ್ಲಿ ನಾವು ಆಲಿಸಬೇಕಾಗಿದೆ. ನಾನೀಗ ನಿಂತಿರುವಂತಹ ಜಾಗ ಕಬೀರಾನಂದ ಶ್ರೀಗಳವರ ಗದ್ದಿಗೆಯ ಮುಂಭಾಗದಲ್ಲಿ ನಿಂತಿದ್ದೇನೆ. ನನ್ನ ಎಡಭಾಗಕ್ಕೆ ಇರುವಂಥದ್ದು ಆರೂಢ ದಾಸೋಹ ಮಂಟಪ ಅನ್ನುವಂತಹ ಭಕ್ತರಿಗೆ ದಾಸೋಹವನ್ನು ಮಾಡುವಂಥ ಮಂಟಪ ಇದೆ. ಹಾಗೆಯೇ ಮತ್ತೆ ನನ್ನ ಬಲಭಾಗಕ್ಕೆ ನೋಡಿದರೆ ನನ್ನ ಬಲಭಾಗದಲ್ಲೊಂದು ವಿಶೇಷವಾದಂತಹ ಕಟ್ಟಡ ಇದೆ. ಇದು ಶ್ರೀಗಳವರು ಭಕ್ತರಿಗೆ ದರ್ಶನ ಭಾಗ್ಯವನ್ನು ಕೊಡುವಂತಹ ಒಂದು ಸಭಾಂಗಣವನ್ನು ಹೊಂದಿರುವಂತಹ ಕಟ್ಟಡ ಇದೆ. ಇಂತಹ ಸುಂದರವಾದ ಆವರಣದಲ್ಲಿ ವಿವಿಧ ಕಾರ್ಯಕ್ರಮಗಳು, ಧಾರ್ಮಿಕ ವಿಧಿವಿಧಾನಗಳು ನಡೆಯುವಂತಹ ಸಂದರ್ಭವನ್ನು ನಿಮ್ಮೊಟ್ಟಿಗೆ ಪೂಜ್ಯ ಶ್ರೀಗಳೊಂದಿಗೆ ಮಾತನಾಡ್ತಾ ಹಂಚಿಕೊಳ್ತೇನೆ. ನಾವೀಗ ಪೂಜ್ಯರನ್ನು ಭೇಟಿಯಾಗೋಣ. ಸ್ವಾಗತ, ಆತ್ಮೀಯ ವೀಕ್ಷಕರೇ, ನಾವಿವತ್ತು ಚಿತ್ರದುರ್ಗ ಬಿಸಿ ಸುದ್ದಿ ನ್ಯೂಸ್ ಪೋರ್ಟಲ್ ಅರ್ಪಿಸುವಂತಹ ಆರೂಢ ಪರಂಪರೆ ಒಂದು ನೋಟ ಕಾರ್ಯಕ್ರಮದ ನಿಮಿತ್ತವಾಗಿ ಚಿತ್ರದುರ್ಗದ ಹೃದಯ ಭಾಗದಲ್ಲಿರುವಂತಹ ಕರುವಿನಕಟ್ಟೆಯ ಸರ್ಕಲ್ನಲ್ಲಿ ತಲೆ ಎತ್ತಿ ನಿಂತಿರುವ ಧಾರ್ಮಿಕದ ಪತಾಕೆಯನ್ನು ಮುಗಿಲೆತ್ತರಕ್ಕೆ ಹಾರಿಸುತ್ತಾ ಹೊರಟಿರುವಂತಹ ಆರೂಢ ಪರಂಪರೆಗೆ ಸೇರಿದಂತಹ ಕಬೀರಾನಂದ ಆಶ್ರಮದ ಪೂಜ್ಯ ಶ್ರೀಗಳಾದಂತಹ ಶಿವಲಿಂಗಾನಂದ ಶ್ರೀಗಳ ಜೊತೆಯಲ್ಲಿ ನಾನಿದ್ದೇನೆ. ಅವರನ್ನು ಅತ್ಯಂತ ಭಕ್ತಿಯಿಂದ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ನಾನು ಬರ್ಮಾಡ್ಕೊಳ್ತೇನೆ. ಬುದ್ಧಿ, ತಮಗೆ ಅಭಿಮಾನದ ಭಕ್ತಿಯ ಸ್ವಾಗತ. ನಮಸ್ಕಾರ. ಶಿವಲಿಂಗಾನಂದ ಶ್ರೀಗಳವರು ಚಿತ್ರದುರ್ಗಕ್ಕೆ ಬಂದು ಈ ಮಠದ ಅಧಿಕಾರವನ್ನು ವಹಿಸ್ಕೊಂಡ ಮೇಲೆ ಒಂದಷ್ಟು ಧಾರ್ಮಿಕವಾದಂಥ ಕೈಂಕರ್ಯಗಳು ಹೆಚ್ಚು ಪ್ರಚಲಿತವಾಗ್ತಾ ಬಂದು ಇದೊಂದು ಜಾತ್ಯತೀತ ಮಠ ಅನ್ನೋದನ್ನು ನಿರ್ಮಿಸ್ತಾ ಹೊರಟಿರುವಂಥ ತಾವುಗಳು ಬಾಲ್ಯದಲ್ಲಿ ನಿಮ್ಮ ಪೂರ್ವಾಶ್ರಮದ ದಿನಮಾನಗಳ ಒಂದು ನೋಟವನ್ನು ನಮ್ಮ ವೀಕ್ಷಕರಿಗಾಗಿ ಹಂಚಿಕೊಳ್ಳುವುದು. ಎಲ್ಲ ವೀಕ್ಷಕರಿಗೆ ಶ್ರೀಮಠದ ಶುಭಾಶಯಗಳನ್ನು ಕೋರಿ, ನಮ್ಮೊಂದಿಗೆ ಇರ್ತಕ್ಕಂಥ ನಿವೃತ್ತ ಶಿಕ್ಷಕರಾದ ಶ್ರೀ ರೂಢಿ ಬಸವರಾಜರವರು ಒಳ್ಳೆಯ ಪ್ರಶ್ನೆಯನ್ನು ಮಾಡಿದ್ದಾರೆ. ಬಾಲ್ಯದಲ್ಲಿ ನಾವು ಹುಟ್ಟಿ ಬೆಳೆದಿದ್ದು ಎಲ್ಲ ಬಳ್ಳಾರಿ ಬಳ್ಳಾರಿ ಟೌನೇ ಇದೆ. ಅಲ್ಲಿ ಎಲ್ಲ ವಿದ್ಯಾಭ್ಯಾಸವನ್ನು ಮುಗಿಸಿ SSLC ವರೆಗೆ ಹೊಸಪೇಟೆಯಲ್ಲಿ ಅಭ್ಯಾಸವನ್ನು ಮುಗಿಸಿ ಸಂಸ್ಕೃತವನ್ನು ಕಲಿಬೇಕಂತ ನನಗೆ ತುಂಬ ಇಚ್ಛೆ ಆಯಿತು. ಆ ಮೇರೆಗೆ ನಾನು ಹುಬ್ಬಳ್ಳಿ ಸಿದ್ಧಾರೂಢ ಮಠಕ್ಕೆ ಪ್ರಥಮ ಕಾವ್ಯ ಅನ್ನುವಂಥ ಏನು ಸಂಸ್ಕೃತದಲ್ಲಿ ಈ ನೀವು 1, 2 ಅಂತ ಹೇಗೆ ಹೇಳ್ತೀರೋ ಆ ರೀತಿಯಾದ ಪಠ್ಯಭಾಗವನ್ನು ಅಧ್ಯಯನ ಮಾಡಲಿಕ್ಕೆ ಹುಬ್ಬಳ್ಳಿ ಸಿದ್ಧಾರೂಢ ಮಠಕ್ಕೆ ನಾನು ಹೋದೆ. ಅಲ್ಲಿ ಶತಾಯುಷಿಗಳಾದ ಸಿದ್ಧಾರೂಢ ಸ್ವಾಮಿಗಳವರ ನೇರ ಶಿಷ್ಯರಾದ ಬ್ರಹ್ಮಶ್ರೀ ವೇದಾಂತ ಕೇಸರಿ ಶಿವಪುತ್ರ ಮಹಾಸ್ವಾಮಿಗಳಿದ್ದರು. ಅವರ ಹತ್ರ ಅಲ್ಲಿ ಒಂದಿಷ್ಟು ವೇದಾಂತ ಚಿಂತನೆಗಳು ದಿನ ನಡೆಯುವಂಥ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದೆ. ಸಂಸ್ಕೃತ ಪಾಠವನ್ನು ಕೂಡ ಬೇರೆ ಪಾಠಶಾಲೆಯಲ್ಲಿ, ಮಠದಲ್ಲಿರ್ತಕ್ಕಂಥ ಪಾಠಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದೆ. ಮುಂದಾದ ಬಳಿಕ ನಾನು ಹೆಚ್ಚಿನ ಅಭ್ಯಾಸಕ್ಕೋಸ್ಕರವಾಗಿ ಸಾಹಿತ್ಯ ಮತ್ತು ವಿದ್ವತ್, ಈಗ ನೀವು PUC ಅಂತ ಕರಿತೀರಿ ಅಥವಾ BME ಅಂತ ಕರಿತೀರಿ, ಆ ರೀತಿಯಾಗಿರ್ತಕ್ಕಂಥ ಸಂಸ್ಕೃತ ಕಾಲೇಜಿಗೆ, ಜಯಚಾಮರಾಜೇಂದ್ರ ಸಂಸ್ಕೃತ ಕಾಲೇಜು ಬೆಂಗಳೂರು ಕಡೆ, ಅಲ್ಲಿಗೆ ನಾನು ಅಭ್ಯಾಸಕ್ಕೋಸ್ಕರವಾಗಿ ಹೋದೆ. ಅಲ್ಲಿ ಸಿದ್ಧಾರೂಢ ಮಠದಲ್ಲಿ ಅಲ್ಲಿ ನಾನು ಸುಮಾರು 1.5 ವರ್ಷ ಅಲ್ಲಿದ್ದೆ. ಸಾಹಿತ್ಯ ಪರೀಕ್ಷೆಯನ್ನು ಪಾಸ್ ಮಾಡುವ ಸಂದರ್ಭದಲ್ಲಿ
ಆದ ಕಷ್ಟಗಳು ಸಾಮಾನ್ಯವಾಗಿ ನಾನು ಯಾವ ಮಟ್ಟಕ್ಕೆ ಸ್ವಾಮಿ ಆಗ್ಬೇಕಂತ ಬಂದವನು ನಾನಲ್ಲ, ಸನ್ಯಾಸಿ ಆದೇ ಅಷ್ಟೇ ಶಿವಾನಂದ ಮಹಾಸ್ವಾಮಿಗಳಿಂದ. ನನಗೆ ಆರ್ಥಿಕವಾಗಿ ತುಂಬ ಸ್ವಲ್ಪ ಬಿಗಡಾಯಿಸ್ತು. ಓಕೆ. ಸಾಹಿತ್ಯ ಪರೀಕ್ಷೆ ಕಟ್ಬೇಕಾದ್ರೆ ನನಗೆ ಎಷ್ಟು ಆರ್ಥಿಕ ಬಿಗಡಾಯಿಸ್ತು ಅಂದರೆ ಪರೀಕ್ಷೆ ಕಟ್ಟಲಿಕ್ಕೆ ದುಡ್ಡೇ ಇರಲಿಲ್ಲ. ಅವಾಗ ನನ್ನ ಕೊರಳಿರ್ತಕ್ಕಂಥ ಬೆಳ್ಳಿದು ಒಂದು ಗುಂಡುಗಡಿಗೆ, ಅದು ಇಲ್ಲಿ ಏನಂತಾರೆ ಗೊತ್ತಿಲ್ಲ, ಗುಂಡುಗಡಿಗೆನೆ ಅಂತ ಸಾಮಾನ್ಯ ಕರಡಿಗೆ, ಅದನ್ನು ಬಂಗಾರದ ಅಂಗಡಿಯಲ್ಲಿ ಹೋಗಿ ಮಾರಿ ಅದರಿಂದ ಬರ್ತಕ್ಕಂಥ 30 ರೂಪಾಯಿನೇ ಇತ್ತು ಅಂತ ಕಾಣಿಸ್ತದೆ. ಪರೀಕ್ಷಾ ಫೀಸ್ ಅಲ್ಲ, ಬೆಳ್ಳಿ ಗುಂಡುಗಡೆ ಮಾರಾಟ ಆ ಬೆಳ್ಳಿ ರೇಟ್ ಕಡಿಮೆ ಇತ್ತು ರೀ ಸರ್. ಸರಿ, ಅದನ್ನು ಮಾರಿ ಮುಂದೆ ನಾನು ಸಂಸ್ಕೃತ ಪರೀಕ್ಷೆಯನ್ನು ಕಟ್ಟಿದೆ. ನಿಮ್ಗೆ ಯಾರು ಸಹಾಯ ಮಾಡಲಿಲ್ಲ ಅಂತ ನೀವು ಕೇಳಿದ್ರೆ, ಆಗ ಯಾರು ಸಹಾಯ ಮಾಡುವಂಥ ನಿಟ್ಟಿನಲ್ಲಿ ನನ್ನ ಅದೃಷ್ಟವೋ ಏನೋ ಕಾಣೆ, ನಾನು ಅಷ್ಟು ತುಂಬ ತೊಂದರೆ ಆಯಿತು. ಮುಂದೆ ಸಾಹಿತ್ಯ ಪರೀಕ್ಷೆಯನ್ನು ಕಟ್ಟಿದೆ. ಮತ್ತು ಬಸ್ ಪಾಸ್ ಅಂದರೆ ನಾನು ವಾಸ ಮಾಡ್ತಕ್ಕಂಥದ್ದು ಮೈಸೂರಿನಲ್ಲಿರ್ತಕ್ಕಂಥ ಸಿದ್ಧಾರೂಢ ಮಠ, ಅಲ್ಲಿಂದ ಅಲ್ಲಿಗೆ ಸುಮಾರು 8-10 ಕಿಲೋಮೀಟರ್ ಆಗುತ್ತೆ. ಜಯಚಾಮರಾಜೇಂದ್ರ ಸಂಸ್ಕೃತ ಕಾಲೇಜಿಗೆ ಬರಬೇಕಾದ್ರೆ ಬಸ್ ಚಾರ್ಜ್ ಮಾಡ್ಸೋಕ್ಕೆ ನಾನು ಕೊಟ್ಟೆ. ಅದೇನಿದೆ ಯೋಗನೋ ಅವನು ಬಸ್ ಪಾಸ್ ಮಾಡೋನು 1 ತಿಂಗಳು ಅಂದ್ಬಿಟ್ಟು 3 ತಿಂಗಳು ಡೇಟ್ ಹಾಕಿ ಕೊಟ್ಬಿಟ್ಟಾನು. ಸರಿ, ಅದೇನೋ ದೈವಾನುಗ್ರಹದಿಂದ ಅಲ್ಲಿ ನಾನು ಆ ವರ್ಷ ಪರೀಕ್ಷೆಯನ್ನು ಕಟ್ಟಿ ಮುಂದೆ ವಿದ್ವತ್ ಪರೀಕ್ಷೆ ಮಾಡಬೇಕಾದ್ರೆ ಈ ಪುಸ್ತಕ ಕೊಳ್ಳುವಂಥದ್ದು, ಈ ಗ್ರಂಥಗಳನ್ನು ಕೊಡಬೇಕಾದಾಗ ಸ್ವಲ್ಪ ಬಿಗುವಾಯಿತು ಆರ್ಥಿಕವಾಗಿ. ಒಂದೊಮ್ಮೆ ಸಿದ್ಧಾರೂಢ ಮಠಕ್ಕೆ, ಅಲ್ಲೇ ಇರ್ತಕ್ಕಂಥ ಮಠಕ್ಕೆ ಆದಿಚುಂಚನಗಿರಿ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ದಯಮಾಡಿಸಿದ್ರು. ಅವರ ದರ್ಶನ ಮಾಡಿದೆ. ನನ್ನ ಸ್ನೇಹಿತರನ್ನ ನಾರಾಯಣ ಸ್ವಾಮಿಗಳಿಂದ, ಅವರು ವಿದ್ಯಾನಂದ ಸ್ವಾಮಿಗಳಿಂದ, ಆಮೇಲೆ ಹೆಸರಿಟ್ಟುಕೊಂಡ್ರು, ಸನ್ಯಾಸಿ ದೀಕ್ಷಾ ಆದ್ಬಿಡುತ್ತೆ. ನಾವು ಅವ್ರ ಜೊತೆಗಿದ್ದಾಗ ಅವ್ರು ಹೇಳಿದ್ರು, ನಾನು ಸ್ವಾಮಿಗಳು ನಿಮ್ಗೆ ತೋರಿಸ್ತೀನಿ, ನನ್ನ ದೇವ್ರು ತೋರಿಸ್ತೀನಿ ಅಂದರು. ನಿಮ್ಗೆ ಆರ್ಥಿಕವಾಗಿ ತುಂಬ ಕಷ್ಟ ಇದೆ, ನನ್ನ ವ್ಯವಸ್ಥೆ ಮಾಡ್ತೀನಿ ಅಂದರು. ಬಿಡಪ್ಪ, ಯಾವ ದೇವ್ರು ತೋರಿಸ್ತೀನಿ, ನನಗೆ ಯಾವ್ದು ಸಿಗ್ತಾ ಇಲ್ಲ ಸ್ವಾಮಿಗಳೇ ಅಂತಂದು ಹೇಳಿದೆ. ಇಲ್ಲ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಚುಂಚನಗಿರಿ ಕರ್ಕೊಂಡು ಹೋದ್ರು. ಆಗಿನ ಕಾಲದಲ್ಲಿ ಒಂದು 100 ರೂಪಾಯಿ ಮಹಾಸ್ವಾಮಿಗಳು ಕೊಟ್ಟರು. ಸುಮಾರು 6 ತಿಂಗಳು ಒಟ್ಟರು ನಾನು ಖರ್ಚಿನೇ ಮಾಡಿಲ್ಲ, ಪುಸ್ತಕನೇ ಇಟ್ಕೊಂಡಿದ್ದೆ. ಕೊನೆಗೆ ಸ್ವಾಮೀಜಿ ಒಂದು ಮಾತು ಹೇಳಿದರು, ನಿಮಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆದರೆ ನನ್ನ ಹತ್ರ ಬರ್ರಿ, ನಿಮಗೇನು ಆರ್ಥಿಕವಾಗಿ ಅಥವಾ ಶೈಕ್ಷಣಿಕವಾಗಿ ನಿಮ್ಗೆ ಏನೇನು ಬೇಕೋ ಅದನ್ನೆಲ್ಲ ನಾನು ಒದಗಿಸ್ಕೊಡ್ತೀನಿ ಅಂತ ಒಂದು ದೊಡ್ಡ ಮಾತನ್ನು ಹೇಳಿದರು. ಅಲ್ಲಿಂದ ಮುಂದೆ ನಾನು ವಿಜಯನಗರದಲ್ಲಿರ್ತಕ್ಕಂಥ ಆದಿಚುಂಚನಗಿರಿ ಶಾಖಾ ಮಠಕ್ಕೆ ಬದಲಾವಣೆ ಆದೆ. ಅಂದರೆ ಅಲ್ಲಿಗೆ ಹೋದೆ ನಾನು. ಸ್ವಾಮೀಜಿ ವಿದ್ಯಾಭ್ಯಾಸಕ್ಕೆ ಎಲ್ಲ ಅನುಕೂಲ ಮಾಡಿಕೊಟ್ರು. ಆನಂತರದಲ್ಲೇ ಪುಸ್ತಕವನ್ನೆಲ್ಲ ಕೊಟ್ಟು ಅವರಿಗೆ ಉಳಿದ ಈ ಚಿಲ್ಲರೆ ದುಡ್ಡನ್ನು ಚೇಂಜನ್ನು ಕೊಡ್ಲಿಕ್ಕೆ ಹೋದೆ. ಸ್ವಾಮೀಜಿ ಭಾಳ ಕೋಪ ಮಾಡಿಕೊಂಡ್ರು. ಸನ್ಯಾಸಿಗಳಿಗೆ ಇರೋದೇ ನಾವು ಆದಿಚುಂಚನಗಿರಿ ಮಠ ಬೆಳೆಸೋದಕ್ಕೆ, ನಿಮ್ಮಂಥವ್ರು ಹೊರಗೆ ಬರಲಿಕ್ಕೇ ಈ ಕೆಲಸ ಮಾಡ್ತೀನಿ ನಾನು. ನೀವು ಯಾವತ್ತೂ ಹಣವನ್ನು ವಾಪಸ್ ಕೊಡಬೇಡಿ, ನಿಮಗೆ ಇನ್ನೇನು ಬೇಕಾದರೂ ನಾನು ಸಹಾಯ ಮಾಡ್ತೀನಿ, ನೀವು ಇಲ್ಲಿದ್ಕೊಂಡು ಪೂರ್ಣ ವಿದ್ಯಾಭ್ಯಾಸವನ್ನು ಮುಗಿಸಿ ಅಂತ ಹೇಳಿದ ಮೇಲೆ ಅವರ ಕೃಪಾಶೀರ್ವಾದದಿಂದ ವಿದ್ವತ್ ಪರೀಕ್ಷೆ ನಂದು ಪ್ರಾರಂಭವಾಯಿತು. ಆಗ 1 ವರ್ಷದೊಳಗೇ ಈ ಕಬೀರಾನಂದ ಆಶ್ರಮದ ಟ್ರಸ್ಟಿಗಳೆಲ್ಲ ಬಂದು, ನಿಮ್ಮಲ್ಲಿ ಸನ್ಯಾಸಿಗಳಿದಾರಂತೆ, ಯಾರಾದರೂ ಸನ್ಯಾಸಿಗಳಿದ್ರೆ ನಮಗೆ ಒದಗಿಸ್ಕೊಡಿ ಅಂತ ಸ್ವಾಮಿ ಜೊತೆ ಬಿನ್ನವಿಸ್ಕೊಟ್ರು. ಆ ನಂತರದಲ್ಲಿ ಸ್ವಾಮಿಗಳು ಈಗೆಲ್ಲ ಇವರೆಲ್ಲ ಓದ್ತಾರೆ. ಈಗ ನನಗೆ ಸನ್ಯಾಸಿಗಳ ಸಂಖ್ಯೆ ಆದಿಚುಂಚನಗಿರಿಯಲ್ಲಿ ಯಾವಾಗ ಇರಲಿಲ್ಲ. 1976-77ನೇ ಸಾಲ ನಾನು ಇದು ಹೇಳ್ತಾ ಇರೋದು. ಕ್ಲಿಪ್ತವಾಗಿ 3-4 ಜನ ಅಷ್ಟೇ ಮಾತ್ರ ಇದ್ದರು. ಸರಿ, ಆವಾಗ ಸ್ವಾಮೀಜಿ ಈ ಥರ ಹೇಳಿದರು. ಆನಂತರದಲ್ಲಿ ಅವರು ಇಲ್ಲೇ ಟ್ರಸ್ಟಿಗಳೆಲ್ಲ ಮಂಜೂರಿ ಹೇವಂತಪ್ಪ ಅಂತ ಅವರೆಲ್ಲ ನಮ್ಮ ಸೆಕ್ರೆಟರಿಗಳಿದ್ರು, ಈ ಮಠದ ಸೆಕ್ರೆಟರಿ. ಅವರು ಒತ್ತಾಯ ಮಾಡಿದ ಮೇರೆಗೆ ಆಯ್ತು ಹೇಳ್ತೀನಿ, ಇದ್ರಾಗ ಯಾರು ಬೇಕು ನೀವು ಆಯ್ಕೆ ಮಾಡ್ಕೊಳ್ಳಿ ಅಂದರು. ಅದನ್ನು ನನ್ನನ್ನೇ ಆಯ್ಕೆ ಮಾಡಿಕೊಂಡ್ರು. ನಾನು ಸ್ವಾಮಿಗಳ ಹತ್ರ ಹೇಳಿದೆ, ನಾನು ಇನ್ನೂ ಅಭ್ಯಾಸ ಮಾಡಬೇಕು, ನಾನು ಓದಿಸ್ತೀನಿ ಸ್ವಾಮಿಗಳೇ, ನೀವು ಸ್ವಾಮಿಗಳಾಗಿರ್ರಿ, ನಾನು ಇದ್ದೇನೆ ಹಿನ್ನೆಲೆಯಾಗಿ ಅಂತ. ಸರಿ, ಮಠ ನೋಡ್ಕೊಂಡು ಬರೀ ಹೋಗ್ರಿ ಅಂದರು. ಕಳಿಸಿದ್ರು. ಇಲ್ಲಿಗೆ ಬಂದೆ, ನೋಡಿದೆ. ಅಯ್ಯೋ, ಇಂಥ ಈ ಸಾಬ್ರ ಏರಿಯಾದಲ್ಲಿ ನಾನು ಸ್ವಾಮಿಯಾಗಿ ಹೆಂಗಿರ್ಲಪ್ಪ, ಇದು ಕಷ್ಟ ಆಗ್ತದೆ ಅಂತ ಸ್ವಾಮೀಜಿ ಹತ್ರ ಹೋಗಿ ಬೆನ್ನವಿಸ್ಕೊಂಡೆ. ಸ್ವಾಮೀಜಿ ಏನಂದ್ರು, ನಾನಿದ್ದೀನಿ ಹೋಗ್ರಿ, ಯಾರಾದ್ರೆ ಅಭಯಹಸ್ತ ಅಭಯಹಸ್ತ ಸಂಪೂರ್ಣ ಕೃಪಾಛತ್ರದಲ್ಲೇ ನಾನು ಇದೀನಿ ಅಂತ ಅನ್ಕೊಂಡಿದ್ದೇನೆ ಸರ್. ಬಹುಶಃ ನಿಮ್ಮ ಬದುಕಿನ ಬಾಲ್ಯದ ಘಟನೆಗಳನ್ನು ಗಮನಿಸಿದ್ರೆ, ಬಂದದ್ದೆಲ್ಲ ಬರಲಿ ದೇವರ ದಯೆಯೊಂದು ಇರಲಿ ಅಂತೇಳಿ ಮುನ್ನಡೆದ್ರೆ ಒಂದಲ್ಲ ಒಂದಿನ ನಾವು ಯಶಸ್ಸಿನ ಮೆಟ್ಲನ್ನು ಅಥವಾ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಪೂಜ್ಯ ಶ್ರೀಗಳಾದಂಥ ಬಾಲಗಂಗಾಧರ ಸ್ವಾಮೀಜಿಯವರು ನಿಮಗೆ ಭೇಟಿಯಾದದ್ದು. ಅವರ ಕೃಪಾಶೀರ್ವಾದ ಮತ್ತು ಅವರ ಒಂದು ದೃಢವಾದಂತಹ ನಿಮ್ಮ ಮೇಲಿನ ನಂಬಿಕೆ ಇತ್ತಲ್ಲ, ನಿಮ್ಮನ್ನು ಈ ಸ್ಥಳಕ್ಕೆ ಕಳಿಸಿದರೆ ಆ ಕ್ಷೇತ್ರ ಒಂದು ಪಾವನವಾಗ್ತದೆ ಅನ್ನುವಂಥ ನಂಬಿಕೆ ನಿಮ್ಮನ್ನು ಇಲ್ಲಿವರೆಗೆ ಕರ್ಕೊಂಬಂತು. ಯಾವಾಗ ನೀವು ಬಾಲ್ಯದಲ್ಲಿ ಕಷ್ಟಪಟ್ಟು ಕಲಿತಿದ್ರೋ
ನೀವು ಬಂದ ನಂತರ ಮೊದಲ ಆದ್ಯತೆ ಕೊಟ್ಟಿದ್ದೇ ಶಿಕ್ಷಣಕ್ಕೆ ಅಂತ ಕಾಣಿಸುತ್ತದೆ. ಇವತ್ತು ಶಾಲಾ ಕಾಲೇಜುಗಳನ್ನು ತೆರೆದಿರೋದು, ಅದು ತರಬೇತಿಯ ತರಗತಿಗಳವರೆಗೆ BEd, CPEd ಇವೆಲ್ಲಗಳನ್ನು ಮಾಡಿರುವಂಥದ್ದು ಬಹುಶಃ ಅದು ಒಂದು ರೀತಿಯ ಪ್ರೇರಣೆ ಆಗಿರಬಹುದು. ಸರ್, ನೀವು ಕೇಳಿದ ಸರಿಯಾಗಿದೆ ಪ್ರಶ್ನೆ. ನಾನು ಯಾವಾಗ ಈ ಮಠಕ್ಕೆ ಸ್ವಾಮಿಗೆ ಸುಮಾರು 83ರವರೆಗೂ ನಾನು ಇದು ಯಾವುದಕ್ಕೂ ನಾನು ಕೈ ಹಾಕಲಿಲ್ಲ. ಸ್ವಾಮೀಜಿ ಏನು ಹೇಳಿದರು, ನೀವು ಬರೀ ವಿದ್ಯಾಭ್ಯಾಸವನ್ನು ಮಾಡ್ಕೊಂಡು ಹೋಗೋದು ಸರಿಯಿಲ್ಲ, ಅದರ ಜೊತೆಗೆ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿರಿ ಅಂತ ಹೇಳಿದ್ರು. ನಾನು ಅಲ್ಲೇ ಎಲ್ಲ ರೀತಿಯಿಂದ ನೋಡಿದ್ನಲ್ಲ ಚುಂಚನಗಿರಿಯಲ್ಲಿ. ಬೇಡಪ್ಪ ಸುಮ್ಮನೆ ಸಾಕಿದೆ ವೇದಾಂತ ಹೇಳ್ಕೊಂಡು ಅದೆಲ್ಲ ಹಂಗಾಗಲ್ಲ, ನೀವು ಏನಾದರೂ ಸಾಮಾಜಿಕವಾಗಿ ಸೇವೆಯನ್ನು ಮಾಡಬೇಕು ಅಂತ ಅವರ ಒತ್ತಾಸೆಯ ಮೇರೆಗೆ ಮೊದಲಿಗೆ ಸಂಸ್ಕೃತ ಪಾಠಶಾಲೆಯನ್ನು ನಾನು ಪ್ರಾರಂಭವನ್ನು ಮಾಡಿದೆ 1983ಕ್ಕೆ. ಓಕೆ. ಅಲ್ಲಿಂದ ಪ್ರಾರಂಭವಾದದ್ದು ಒಂದೊಂದಾಗಿ ನಮ್ಮ ಈ ಮಠದ ಸೆಕ್ರೆಟರಿ ಮಂಜರಿ ಹೇಮಂತಪ್ಪ ಅಂತ ಅವರು ಇಂಡಿಯಾ ಭೋವಿ ಸಂಘದ ಅವರು ಉಪಾಧ್ಯಕ್ಷರಾಗಿದ್ದರು. ಜಿ.ವೈ. ಕೃಷ್ಣನ್ ಅಂತ ಏನು ಮಾಜಿ MP ಇದ್ರು, ದಿವಂಗತ ಆಗಿದ್ದಾರೆ ಅವರು. ಕೋಲಾರ ಕ್ಷೇತ್ರದಲ್ಲಿ ಮುನಿಯಪ್ಪನವರು ಏನು ಪ್ರತಿನಿಧಿಸಿದ್ರಲ್ಲ ಆ ಕ್ಷೇತ್ರದಲ್ಲಿ. ಅವಾಗ ಅವರ ಪ್ರೆಸಿಡೆಂಟು, ಇವರು ಉಪಾಧ್ಯಕ್ಷ ಆಗಿದ್ರು. ಸರಿ, ಮುಂದೆ ಅವ್ರೇನು ಮಾಡಿದ್ರು, ಶೈಕ್ಷಣಿಕವಾಗಿ ನೀವು ಪ್ರಾರಂಭವನ್ನು ಮಾಡಿರಿ ಅಂತ ಹೇಳಿದ್ರು. ನಾನು ಅದನ್ನು ಪ್ರಾರಂಭವನ್ನು ಮಾಡಿದೆ. ಅವರು CPEd ಕಾಲೇಜ್ ಮೊದಲಿಗೆ ಇಲ್ಲಿ ಸ್ವಲ್ಪ ಬೇಕಾಗಿರ್ತಕ್ಕಂಥದ್ದು CPEd ಕಾಲೇಜ್ ಪ್ರಾರಂಭವನ್ನು ಮಾಡಿದ್ವಿ. ಅಲ್ಲಿಂದ ಅದಾದ ಬಳಿಕ ಹೈಸ್ಕೂಲು, ಮಿಡ್ಲ್ ಸ್ಕೂಲು, ಹಾಗೆ ಒಂದೆಲ್ಲ ಒಂದೊಂದು ಮಾಡ್ಕೊಂತ ನಾನು ಸ್ವಾಮೀಜಿ ಏನೇ ಹೇಳ್ತಿದ್ರು ಅದಂತ ಮಾಡ್ಕೊಂಡು ಬಂದೆ. ಇದಾದ ಬಳಿಕ ಸ್ವಾಮಿಗಳು ಇಷ್ಟೇ ಮಾಡಬೇಡ್ರಿ, ಇನ್ನೇನಾದರೂ ಶುರು ಮಾಡಿ ಅಂತ ಹೇಳಿದ್ರು. ನರ್ಸಿಂಗ್ ಕಾಲೇಜ್, ಸ್ಕೂಲ್ ಆಫ್ ನರ್ಸಿಂಗ್, ಓಕೆ, ಅದನ್ನು ಶುರು ಮಾಡಿಸಿ ಅಂತ ಅವರೇ ಅಭಯಹಸ್ತವನ್ನು ನೀಡಿ, ಜೊತೆಗೆ ಮಂತ್ರಿಗಳಿಗೆಲ್ಲ ಹೇಳಿ, ಆಮೇಲೆ TCH ಈಗ ಯಾವುದು ಮುಚ್ಚಿ ಹೋಗಿದೆ, ಡಿ.ಎಡ್ ಅಂತ ಏನು ಬಂತಲ್ಲ ಸರ್, ಅವಾಗ ಅವರು SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವ್ರನ್ನ ಕರೆಸಿ ಇವರು ಒಂದು ಕಾಲೇಜ್ ಮಾಡ್ಕೊಳ್ಳೇಬೇಕು ಅಂತ ಹೇಳಿದಾಗ ಅವರದ್ದು ಮಾಡಿಕೊಟ್ರು. ಅದನ್ನು ಸರಾಗವಾಗಿ ನಡೀತಾ ಬಂತು. ನಂತರ ಮಾಲಕ್ ರೆಡ್ಡಿ ಅಂತ ಆರೋಗ್ಯ ಸಚಿವರಾಗಿದ್ದರು, ಅವ್ರಿಗಿಂದ ಈ ನರ್ಸಿಂಗ್ ಸ್ಕೂಲ್ ಪ್ರಾರಂಭವನ್ನು ಮಾಡಿಸಿರು. ಇದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಅವರು ಏನೇ ನನ್ನ ಮೇಲೆ ಅದು ಯಾವ ಕೃಪದೃಷ್ಟಿ ಇತ್ತು ನಾನು ಕಾಡೆ, ಇಲ್ಲೊಂದು ಜಾಗ ಬೇಕು ನಿಮಗೆ, ಒಂದು ಜಾಗ ತಗೊಳ್ರಿ ಅಂತ ಅವರೇನೆ ರಾಷ್ಟ್ರೀಯ ಹೆದ್ದಾರಿಲಿರ್ತಕ್ಕಂಥ ಉಪಾಧ್ಯಾಯ ಹೋಟೆಲ್ ಅಂತ ಏನಿದೆ ಆಂಜನೇಯ ದೇವಸ್ಥಾನದ ಪಕ್ಕದಲ್ಲಿ, ಅಲ್ಲಿ ಒಂದು 5 ಎಕರೆ ಜಮೀನನ್ನು ಅವರೇ ಕೊಡಿಸಿರು. ಈ ಟ್ರಸ್ಟ್ಗಳದ್ದು ಕಿರಿಕಿರಿ ಆಗ್ತದೆ, ಸ್ವಂತವಾಗಿ ನಿಮ್ಮ ಹೆಸರಿನಲ್ಲೇ ಬರೆಸ್ಕೊಳ್ಳಿ ಅಂತ ಹೇಳಿದ್ರು. ನಾನು ಹೇಳಿದೆ, ನೀವು ಇರೋ ತನಕ ನನಗೇನು ಬೇಕಾಗಿಲ್ಲ, ಇಲ್ಲ ಮಾಡಿ ಅಂತ ಹೇಳಿದ್ರು. ಅದನ್ನು ನಾನು ಪ್ರಾರಂಭವನ್ನು ಮಾಡಿದೆ. ಅದಾದ ಬಳಿಕ ಸ್ವಾಮೀಜಿಯವರು ಕೃಪೆಯನ್ನು ತೋರಿ ಇನ್ನು ಯಾವ ಸಂಸ್ಥೆಯನ್ನು ಮಾಡ್ತಾರೆ ನೀವು ಪ್ರಾರಂಭವನ್ನು ಮಾಡಿ ಅಂತ ಹೇಳಿದರು. ಮುಂದೆ PUC ಮಾಡಿ ಆಯಿತು. ಅದಾದ ಬಳಿಕ BA ತರಗತಿ ಪದವಿ ಕಾಲೇಜನ್ನು ಪ್ರಾರಂಭವನ್ನು ಮಾಡಿದೆ. ಇದಾದ ಬಳಿಕ B.Ed ಕಾಲೇಜ್ ನಂತರದಲ್ಲಿ B.Ed ಕಾಲೇಜನ್ನು ಪ್ರಾರಂಭವನ್ನು ಮಾಡಿದೆ. ಇದಾದ ಬಳಿಕ ಮುಂದೆ ಪ್ಯಾರಾಮೆಡಿಕಲ್ ಅಂತ ಅದನ್ನು ಸ್ವಾಮೀಜಿ ಶುರು ಮಾಡಿಸಿರು. ಇತ್ತೀಚಿನ ದಿನಮಾನಗಳಲ್ಲಿ BSc ನರ್ಸಿಂಗ್ ಕಾಲೇಜ್, ಈಗಿರ್ತಕ್ಕಂಥ ಪೂಜ್ಯ ನಿರ್ಮಲಾನಂದ ಮಹಾಸ್ವಾಮಿಗಳು BSc ಕಾಲೇಜ್, ಅದಕ್ಕೆ ಅವರು ಸಾಕಷ್ಟು ಆಶೀರ್ವಾದವನ್ನು ಮಾಡಿ ನೆರವು ನೀಡಿದರು. ರಾಜಕೀಯವಾಗಿ ಆಗಲಿ ಆಫೀಸರ್ಗೆ ಹೇಳಿ ಆ ಶಾಲೆಯನ್ನು ಇಷ್ಟೆಲ್ಲ ಪ್ರಗತಿಗೆ ಆದಿಚುಂಚನಗಿರಿ ಕ್ಷಣಕ್ಕೂ ಅವರ ಆಶೀರ್ವಾದ ಇದೆ, ಇವಾಗಲೂ ಇದೆ, ಇನ್ನು ಸ್ವಲ್ಪ ಹೊತ್ತಿಗಿದೆ ಅಂತ ನಾನು ಭಾವಿಸಿದ್ದೀನಿ. ಇಷ್ಟೆಲ್ಲ ಶ್ರೀಮಠದ ಬೆಳವಣಿಗೆಗಳು ಇಷ್ಟೆಲ್ಲ ಆಗ್ತಾ ಬಂತು. ಒಂದು ಕಡೆ ಬರೀ ವಿದ್ಯಾಭ್ಯಾಸ ಮಾಡಿದರೆ ಸಾಲದು, ನಾನೇನಾದರೂ ಸಾಮಾಜಿಕವಾಗಿ ಜನರಿಗೆ ಒಂದು ಒಳ್ಳೆ ಸಂದೇಶ ಕೊಡಬೇಕು ಅಂತೇಳಿ ಆದಿಚುಂಚನಗಿರಿ ಗೋಶಾಲೆಯೊಂದನ್ನು ಆರಂಭಿಸ್ತೀರಿ. ಅದ್ಭುತವಾಗಿ ಅದು ದನಗಳಿಗೆ ಅದು ಗೋಮಾತೆಯರನ್ನು ಪೂಜಿಸ್ತಕ್ಕಂಥ. ಎರಡನೇದು ಬರೀ ಯುವಕರಿಗಷ್ಟೇ ಕೆಲಸ ಮಾಡಿದ್ರೆ ಸಾಕಾಗಲ್ಲ, ವಯೋವೃದ್ಧರಿಗಾಗಿ ಏನಾದ್ರು ಮಾಡಬೇಕು ಅಂತೇಳಿ ಆ ರೀತಿಯಲ್ಲಿ ವಯಸ್ಸಾದವರಿಗಾಗಿ ಒಂದು ಆಶ್ರಮವನ್ನು ಪ್ರಾರಂಭ ಮಾಡ್ತೀರಿ. ಇವುಗಳ ಜೊತೆಗೆ ಸಾಮಾಜಿಕ ಚಿಂತನೆಯ ಜೊತೆಗೆ ನೀವು ವರ್ಷವಿಡೀ ಈ ಕಬೀರಾನಂದ ಆಶ್ರಮದಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ. ಆ ಧಾರ್ಮಿಕ ಕಾರ್ಯಕ್ರಮಗಳ ಒಂದು ಪರಿಚಯವನ್ನು ಮಾಡಿಕೊಡಿ. ಈಗ ನೋಡಿ, ತಾವು ಕೇಳಿದ್ರೆ ಸರಿನೇ, ನಮ್ಮಲ್ಲಿ ಪ್ರತಿ ಅಮಾವಾಸ್ಯೆಗೆ ಈ ಒಂದು ಚಿಂತನಾ ಗೋಷ್ಠಿಯನ್ನು ನಾವು ಇಟ್ಕೊಳ್ತೀವಿ. ಅದರಲ್ಲಿ ಸುಮಾರು ಜನಗಳು ಭಾಗವಹಿಸಿ ಉಪನ್ಯಾಸಕರು ಉಪನ್ಯಾಸ ನೀಡ್ತಾರೆ. ಇದಾದ ಬಳಿಕ ಶ್ರಾವಣ ಮಾಸ ಆದ ಬಳಿಕ ಮುಂದೆ ದಸರಾ ಕಾರ್ಯಕ್ರಮ, ನವರಾತ್ರಿ
ಅದನ್ನು ಕೂಡ ಭಾಳ ಚೆನ್ನಾಗಿ ಮಾಡಬೇಕಂತೆ. ಬೇರೆ ಬೇರೆ ಕಡೆಯಿಂದ ಒಳ್ಳೆ ದೇವಿ ಚರಿತ್ರೆಯನ್ನು ಹೇಳ್ತಕ್ಕಂಥ ಒಳ್ಳೆ ಪುರಾಣಿಕರನ್ನು ಕರೆಸಿ ಹೇಳ್ತಾ ಇದ್ವಿ. ಇತ್ತೀಚಿನ ದಿನಮಾನಗಳಲ್ಲಿ ಈ ನಾವು ನೋಡೋದು, ನಾನು ಪ್ರತಿ ಅಮಾವಾಸ್ಯೆಗೆ ಬರ್ತಕ್ಕಂಥ ತಾವು ಉರುಳಿ ಬಸವರಾಜರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುವ ಶೈಲಿಯನ್ನು ಕಂಡು ನನಗನ್ನಿಸ್ತು ಈ ಪುಣ್ಯಾತ್ಮನನ್ನು ಏನಾರ ಮಾಡಿ ನಮ್ಮ ದೇವಿ ಪುರಾಣಕ್ಕೆ ಕರ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಕೇಳಿದೆ. ಅದಕ್ಕೆ ಅವರು ಬಹಳ ಪ್ರೀತಿಯಿಂದ ಒಪ್ಪಿ ಬಸವರಾಜ್ ಅವರು ನಮ್ಮ ಮೇಲೆ ನೀವೆಲ್ಲ ವಿಶ್ವಾಸ ಇಟ್ಟು ಈಗ 4 ವರ್ಷಗಳ ಹಿಂದೆ ಈ ದೇವಿ ಪುರಾಣವನ್ನು ಭಾಳ ಅಚ್ಚುಕಟ್ಟಾಗಿ ಎಲ್ಲರ ಮನಮುಟ್ಟುವಂತೆ ಮತ್ತು ನೀವು ಒಳ್ಳೆಯ ಭಾಷಾ ತಜ್ಞರಿದ್ದೀರಿ, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ಕಥೆಗಳನ್ನಾಗಿರ್ಬೋದು, ವಚನಗಳನ್ನಾಗಿರ್ಬೋದು, ಸಾಮಾನ್ಯ ಮನುಷ್ಯನಿಗೂ ಕೂಡ ತಿಳಿಯುವಂಥ ಭಾಷೆಯಲ್ಲಿ ಅವರ ಭಾವಕ್ಕೆ ಅನುಗುಣವಾಗಿ ಸ್ಪಂದಿಸಿ ನೀವು ಮಾಡ್ತಕ್ಕಂಥ ಕಾರ್ಯಕ್ರಮ ಇದು ಒಂದು ಬೃಹತ್ತಾದ ಕಾರ್ಯಕ್ರಮ ಅಂತ ನಾನು ಅಂದ್ಕೊಂಡಿದ್ದೀನಿ. ಏಕೆಂದರೆ ನಾನು ಬಾಲ್ಯದಿಂದನೇ ದೇವಿ ಚರಿತ್ರೆಯನ್ನು ಓದ್ತಾ ಬಂದವನು. ಸುಮಾರು 7ನೇ ತರಗತಿ ಇದ್ದಾರಿಂದನೇ ಶುರು ಮಾಡ್ಕೊಂಡಿದ್ದೀನಿ ನಾನು. ಅಲ್ಲಿ ಸಂಪುಟಿ ಅಂತ ಒಂದು ಬರ್ತದೆ ಸರ್, ಅದನ್ನು ಮಾಡುವಂಥ ಕಾರ್ಯಕ್ರಮವನ್ನು ನಾನು ಇಟ್ಕೊಂಡು ಬಂದೆ. ಸುಮಾರು 7ನೇ ತರಗತಿಯಿಂದ ಪ್ರಾರಂಭವನ್ನು ಮಾಡಿ ಇತ್ತೀಚೆಗೆ ಮೊನ್ನೆ ಅದು ಸಂಪುಟಿಯನ್ನು ಮುಗಿಸಿದ್ದೀನಿ. ಸಂಪುಟಿ ಅಂದರೆ ಸಾಮಾನ್ಯವಾಗಿ ಒಂದಷ್ಟು ಪದವನ್ನು ಪುನರಾವೃತ್ತಿ ಮಾಡಿ ಒಂದಾದ್ಮೇಲೆ ಮತ್ತೆ ಒಂದು ಹಿಂದೆ ಹೇಳ್ತಾ ಹೋಗೋದು. ಇದಕ್ಕೆ ಸಂಪುಟಿ ಅಂತ ಕರೀತಾರೆ ಸರ್. ನಾವು ಒಂದು ಸಾರಿ ಮಾತ್ರ ಮಾಡಿದ್ದೇನೆ. ಅದು 796 ಪದಗಳಿಂದ ಕೂಡಿದ ಚಿದಾನಂದ ಅವಧೂತರು ಬರೆದಿರ್ತಕ್ಕಂಥ ದೇವಿ ಚರಿತ್ರೆ. ಇದು ನಮ್ಮ ಈ ಕಾರ್ಯಕ್ರಮದಲ್ಲಿ ಅಂದರೆ ದಸರಾ ನವರಾತ್ರಿ ಕಾರ್ಯಕ್ರಮದಲ್ಲಿ ತಾವೇ ಬಂದು ಪುರಾಣವನ್ನು ನಡೆಸ್ಕೊಡ್ತಾ ಇದ್ದೀರಿ. ಇದಾದ ಬಳಿಕ ಪುಣ್ಯಾರಾಧನೆ ನವೆಂಬರ್ ತಿಂಗಳಲ್ಲಿ ಕಾರ್ತಿಕ ಬಹುಳ ನವಮಿ ಅಂದು ಕಬೀರಾನಂದ ಮಹಾಸ್ವಾಮಿಗಳವರ ಪುಣ್ಯಸ್ಮರಣೆ ದಿನ. ಆವತ್ತಿನ ಆ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತೀವಿ. ಅದಕ್ಕೆ ಬೇರೆ ಬೇರೆ ಕಡೆಯಿಂದ ಉಪನ್ಯಾಸಕರು ಕರೆಸ್ತೀವಿ. ವಿಶೇಷವಾಗಿ ಆ ಕಾರ್ಯಕ್ರಮ ಮಾಡ್ತೀವಿ. ಇನ್ನು ಮುಂದೆ ನಿಮಗೆ ಗೊತ್ತಿದೆ ಮಹಾಶಿವರಾತ್ರಿಯನ್ನು ಪ್ರಾರಂಭ. ಈಗದೇ ಮಹಾಶಿವರಾತ್ರಿ ಕಾರ್ಯಕ್ರಮ ಈಗ 96ನೇಯ ಮಹಾಶಿವರಾತ್ರಿ ಮಹೋತ್ಸವವನ್ನು ಮಾಡಲಿದ್ದೀರಿ. ಈ ಮಹಾಶಿವರಾತ್ರಿಯ ಕಾರ್ಯಕ್ರಮ 1ನೇ ಕಾರ್ಯಕ್ರಮ ಆರಂಭ ಆಗಿದ್ದು ಯಾರಿಂದ, ಯಾವ ವರ್ಷದಲ್ಲಿ, ಇಲ್ಲಿಯವರೆಗೆ ನಡೆದಂಥ ಕೆಲವು ಮೈಲುಗಲ್ಲುಗಳನ್ನು ಇದು ನೆನಪಿನಲ್ಲಿ ಇಟ್ಕೊಳ್ಳುವಂಥ ಒಂದಷ್ಟು ಕಾರ್ಯಕ್ರಮ ಮಾಡಿದ್ವಿ ಅನ್ನುವಂಥವುಗಳನ್ನು ಪರಿಚಯಿಸ್ಕೊಡಿ. ನೋಡ್ರಿ, ತಾವು ಸಿದ್ದಾರೂಢಾಚಾರ್ಯ ಹತ್ರ ನಮ್ಮ ಏನು ಕಬೀರಾನಂದ ಮಹಾಸ್ವಾಮಿಗಳು ಅವರ ಶಿಷ್ಯವೃತ್ತಿಯನ್ನು ಅನುಸರಿಸಿಕೊಂಡು ಅವ್ರ ಹತ್ರ ಇರುವ ಸಂದರ್ಭದಲ್ಲಿ ಅವರು 1976 ಅಂತ 26ನೇ ಸಾಲಿನಲ್ಲಿ ಅವರು ಅವ್ರಿಗೆ ನೇತ್ರ ಎಲ್ಲ ಈ ಕಡೆನೇ ಇತ್ತಂತೆ. ಅಂದರೆ ಎಲ್ಲ ಹಳ್ಳಿಗಳು ತಿರುಗಾಡಬೇಕಾದ್ರೆ ಅವರು ಗುರುಗಳಿಗೆ, ಅಂದರೆ ಅವರ ಗುರುಗಳಂದರೆ ಪೂರ್ವಾಶ್ರಮದ ಗುರುಗಳು, ಅಂದರೆ ಸನ್ಯಾಸ ದೀಕ್ಷಕ್ಕಿಂತಲೂ ಆಶ್ರಮ ಪೂರ್ವಾಶ್ರಮ ಅಂತ ನಮ್ಮಲ್ಲಿ ಕರಿತೇವೆ. ಆ ಆಶ್ರಮದಲ್ಲಿ ಅವರು ಅಡವಿ ಸ್ವಾಮಿಗಳಂತ ಒಬ್ಬರಾಗಿ ಹೋಗಿದ್ದಾರೆ ಗದಿಗ ಹತ್ರ. ಹೌದು. ಅವರು ಕೊನೆಗೆ ಅವರು ದೇಹಾವಸಾನ ಆಗ್ಬೇಕಾದ್ರೆ ಹೇಳಿದ್ರಂತೆ ಅವ್ರಿಗೇನೋ ಒಂದು ಹಸು ಹಾಲು ಕೊಡ್ತಾ ಇತ್ತು ಅಂತ ಅವ್ರ ಚರಿತ್ರೆಯಲ್ಲಿ ಬರ್ಕೊಂಡಿದ್ದಾರೆ ಸರ್. ಅದು ಅವ್ರಿಗೇನೋ ಆಕಾಶವಾಣಿ ಇತ್ತಂತೆ, ನಿನ್ನ ಜೀವಿತಾವಧಿಯಲ್ಲಿ ಒಂದು ಗೋಶಾಲೆ ಮಾಡುವಂತ. ಅವ್ರಿಗೆ ಮಾಡೋಕ್ಕಾಗಲಿಲ್ಲ ಅಂತ. ಕೊನೆಗೆ ಇವ್ರು ಕಬೀರಾನಂದ್ರ ಕರೆಸಿ, ಅಪ್ಪ ನನಗಂತೂ ಮಾಡೋಕ್ಕಾಗಲಿಲ್ಲ, ಗೋ ಸೇವೆ ನೀನಾದ್ರೂ ಮಾಡು, ನಿನ್ನ ಅವಧಿಯಲ್ಲಿ ಮಾಡೋದು ನಿನ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ, ಆಯ್ತಪ್ಪ ನೀವು ಸುಖವಾಗಿ ನೀವು ಪ್ರಾಣವನ್ನು ತ್ಯಾಗ ಮಾಡ್ಬೋದು, ನಾನು ಅದನ್ನು ನನ್ನ ಜೀವಿತಾವಧಿಯಲ್ಲಿ ಮಾಡ್ತೀನಿ ಅಂತ ಮುಂದುವರಿಸ್ತೀನಿ. ಅದಕ್ಕೆ ಅವರು ಹಳ್ಳಿಗೆ ಬರ್ಬೇಕಾದ್ರೆ ಕಣ್ಣುಗಳಲ್ಲಿ ಇತ್ತನೇ ಹಾಸ್ತಿದಾರಂತೆ, ಎಲ್ಲಾರು ಕಾಡಿದ್ರೆ ಗೋಶಾಲೆ ಮಾಡ್ಬೇಕಂತ. ಈ ಚಿತ್ರದುರ್ಗಕ್ಕೆ ಅವ್ರು ಬರೋದಕ್ಕಿಂತ ಪೂರ್ವದಲ್ಲಿ ನಾಯಕನಹಟ್ಟಿ ಜಾತ್ರೆಗೆ ಬಂದಿರಂತೆ. ಇಲ್ಲಿಂದ ಸರಾಯದ ಕೃಷ್ಣಪ್ಪ ಅಂತ ಒಬ್ರು ಆಗಿ ಹೋಗಿದ್ದಾರೆ. ಅವರು ಇವರ ಈ ದಮಡಿ ಅಂತಾರಲ್ರಿ, ಈ ತಮಟಿ ಬಾರಿಸೋದು ಜಾತ್ರೆ ಭಜನೆದಲ್ಲಿ ಭಾರಿ ಚೆನ್ನಾಗಿ ಮಾಡ್ತಾರೆ ಅಂತ. ಕಬೀರಾಮ ಸ್ವಾಮಿ ಅಷ್ಟೇ ಸುರದ್ರೂಪಗಳಿದ್ರಂತೆ. ಸ್ವಾಮಿ ನಮ್ಮ ಊರಿಗೆ ಬನ್ನಿ ನಿಮ್ಮ ಚಿತ್ರದುರ್ಗಕ್ಕೆ ಅಂತ ಕರೆದಂತೆ. ಆಯ್ತು, ಬಂದು ಇಲ್ಲಿ ಒಂದು ವಾರ ಇದ್ರಂತೆ ಈ ಕರುವಿನ ಕಟ್ಟೆಯಲ್ಲಿ. ಅವಾಗ ಇಷ್ಟೊಂದು ಬೆಳವಣಿಗೆ ಆಗಿರಲಿಲ್ಲ. ನಾನು ಬಂದಾಗ 78-79 ಸಾಲ ಬಂದಾಗ ಇಲ್ಲಿ ಯಾರಲ್ಲಿ ನಮ್ಮ ಮಠನೇ ಲಾಸ್ಟ್ ಇತ್ತು. ಇದೆಲ್ಲ ಹಳ್ಳಿ ತರ ಇತ್ತು, ಇದು ವಾತಾವರಣ ಸ್ಮಶಾನ ರಸ್ತೆ ಸರ್. ಕೊನೆಗೆ ಏನಾಯ್ತು, ಅವರು ಇಲ್ಲಿದ್ಮೇಲೆ ನೋಡಿದ್ರು ಇದನ್ನು ಒಳ್ಳೆ ಜಾಗದೆ ಅಂತ ಆಯ್ಕೆ ಮಾಡಿ. ಆವಾಗಿನ ಕಾಲದಲ್ಲಿ ಇಲ್ಲೊಂದು ಸಣ್ಣದೊಂದು ಬ್ರಾಹ್ಮಣರು ಹಂಚಿನ ಮನೆ ಇತ್ತು. 150 ರೂಪಾಯಿ ಭಿಕ್ಷೆ ಮಾಡಿ ತಂದು ಕಟ್ಟಿ ಇದನ್ನು ನೋಂದಣಿ ಮಾಡಿದ ಮೇಲೆ ಕೊನೆಗೆ ಮಿರ್ಜೆ ಇಸ್ಮಾಯಿಲ್ ಅಂತ ಬಂದಿರ್ತಾರೆ, ಮೈಸೂರು ದಿವಾನ್ ಬಂದಾಗ ಅವ್ರನ್ನ ಕರೆಸ್ಕೊಂಡು, ನನಗೆ ಗೋಶಾಲೆ ಮಾಡ್ತಾ ಇದ್ದೀನಿ, ನನಗೆ ಜಮೀನು ಬೇಕು ಅಂದಾಗ, ಯಾರು ಬೇಡಂತಾರೆ ಈ ಜೋಗಿ ಮಠವ್ರು ನೀವೇ ತಗೊಳ್ರಿ ಅಂತ ಹೇಳಿದಂತೆ. ಇಲ್ಲಿ ಹುಲಿಗಳ ಕಾಟ ಜಾಸ್ತಿ ಇತ್ತಂತೆ. ಸ್ವಾಮೀಜಿ ಅಷ್ಟು ಬೇಡ, ನನಗೆ ಇಷ್ಟೇ ಕೊಡು ಸಾಕು ಅಂತ ಈ ಕಂದಕವುಳು ಅಂತ ಈ ಕರುವಿನ ಕಟ್ಟೆಯಲ್ಲಿ ಈಗೇನು ನಾವು ಮಠ ಮಾಡಿವಲ್ಲ ಇಷ್ಟನ್ನು ಮಾತ್ರ
ಮಾಡಿದರು. ಅದು ಈಗಲೂ ನಮ್ಮ ಅವರು ರಾಜಮುದ್ರೆ ಉಂಗುರ ಒತ್ತಿರ್ತಕ್ಕ ಆ ಸ್ಟ್ಯಾಂಪ್ ಪೇಪರ್ ಮೇಲೆ ಇಸ್ಮಾಯಿಲ್ ಮಿರ್ಜಾರ್ ಅವರು, ಆದರೆ ಪತ್ರನೂ ನಮ್ಮ ಹತ್ರವೇ. ಆಗಿನ ಕಾಲದಲ್ಲಿ ಸ್ವಾಮೀಜಿಗೆ ಅದು ಕೊಟ್ಟರಂತೆ. ನಂತರದಲ್ಲಿ ಅವರು ಗೋಶಾಲೆ ನಡೆಸ್ಕೊಂತ ಬಂದರು. ಇದಾದ ಮೇಲೆ ಶಿವರಾತ್ರಿ ಕಾರ್ಯಕ್ರಮಕ್ಕೆ ನಾನು ಹೋಗ್ತಾ ಇದ್ದೀನಿ, ನೀವು ಆಶೀರ್ವಾದ ಮಾಡಿದ್ರೆ ನಾನು ಅಲ್ಲೇ ಮಾಡ್ತೀನಿ ಅಂತ ಸಿದ್ಧಾರ್ಥ ಹತ್ರ ಭಿನ್ನವಿಸ್ಕೊಂಡ್ರಂತೆ ಕಬೀರಾನ್ ಸ್ವಾಮಿ. ಆಯ್ತಪ್ಪ ನೀನು ಮಾಡು ಅಂತ ಹೇಳಿದಂತೆ ಮುಂದೆ 1926ರಿಂದ ಅಂದರೆ ಒಂದು 6-7 ತಿಂಗಳು ಹಿಂದೆ ಮುಂದೆ ಆಗಿರ್ಬೋದು, ಆ ಶಿವರಾತ್ರಿ ಇಲ್ಲೇ ಮಾಡಿದೆ, ಶುರು ಮಾಡಿದಂತೆ. ಅಲ್ಲಿಂದ ಶುರುವಾಗಿದ್ದು ಇಲ್ಲಿಯ ತನಕ ನಡ್ಕೊಂತ ನಿರ್ವಿಘ್ನವಾಗಿ ನಡ್ಕೊಂತ ಬಂದಿದೆ. ಆಮೇಲೆ ಕಬೀರೇಶ್ವರ ಸ್ವಾಮಿಗಳಂತ 2ನೇ ಸ್ವಾಮಿಗಳು ಬಂದರು. ಮುಂದೆ ಇದನ್ನು ಗೋಶಾಲೆ ಅಂತ ಏನು ನಾವು ವೇದಿಕೆ ಹಾಕಿ ಮಾಡ್ತೀವಲ್ಲ, ಅದು ಗೋಶಾಲೆನೇ. ಅದು ನಮ್ಮ ಪತ್ರದಲ್ಲಿರೋದು ಹಾಗೆ, ನಗರಸಭೆಯಲ್ಲಿರೋದು ಗೋಶಾಲೆ ಅಂತಲೇ ಅದು ಕರೆಯಲ್ಪಡ್ತದೆ. ಈಗ ಬೃಹತ್ತಾದಂಥ ಕಬೀರಾನಂದ ಸ್ವಾಮೀಜಿಯವರ ಮಹಾಮಂಟಪ ನಿರ್ಮಾಣ ಆಗಿದೆ. ಅದೊಂದು ಸುಂದರವಾದಂತಹ ಒಂದು ಜಾಗ ಆಯಿತು. ಜೊತೆಗೆ ಮಹಾಶಿವರಾತ್ರಿ ಅಂದ ತಕ್ಷಣ ಕೇವಲ ಒಂದು ದಿನ ಉಪವಾಸ ಇರೋದು ಅಷ್ಟೇ ಅಲ್ಲ ಅನ್ನೋದನ್ನು ಮನಗಂಡ ನೀವು ಪಟ್ಟಕ್ಕೆ ಬಂದ ಮೇಲೆ ಇಲ್ಲಿ ಶಿವಪೂಜೆ, ಶಿವಧ್ಯಾನ, ಶಿವಸಪ್ತಾಹ ಈ ಥರದಲ್ಲಿ ಅಂದರೆ ಮಂಗಳಕರವಾದಂಥ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇಲ್ಲಿನ ಸ್ಥಳೀಯವಾದಂಥ ಜಾನಪದ ಕಲಾವಿದರಿರ್ಬೋದು, ಭಜನಾ ತಂಡಗಳಿರ್ಬೋದು, ಭರತನಾಟ್ಯದ ಪಟುಗಳಿರ್ಬೋದು, ಅಥವಾ ದೊಡ್ಡಂಥ ವಿದ್ವತ್ತುಳ್ಳಂತಹ ಸ್ವಾಮೀಜಿಗಳನ್ನು ಅರ್ಥಪೂರ್ಣ ಮಾತುಗಳನ್ನು ಆಡುವಂಥ ಉಪನ್ಯಾಸಗಳನ್ನು ಏರ್ಪಡಿಸ್ತಾ ಈ ವರ್ಷದಲ್ಲಿ ನಾನು ನೋಡಿದ ಹಾಗೆ ಅದರಲ್ಲಿ ಒಂದು ಸತ್ಸಂಗ ಮತ್ತು ಮುಕ್ತಿಪಥ, ಗುರುವಿನ ವಚನದಿಂದ ಅಧಿಕ ಉಂಟೆ, ಈ ಥರದ ಒಂದಷ್ಟು ಸ್ಲೋಗನ್ಗಳ ಮೇಲೆ ವಿಚಾರಧಾರೆಗಳನ್ನು ಜನರಿಗೆ ತಲುಪಿಸ್ತಾ ಹೊರಟಿದ್ದೀರಿ. ನಮ್ಮದೊಂದು ಈ ಹೊತ್ತಿನ ಯುವಕನಾಗಿ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇವತ್ತು ವಾಸ್ತವದಲ್ಲಿ ನಾವು ನೋಡುವ ಹಾಗೆ ಮಠಗಳು ಅಂದ ತಕ್ಷಣ ಅದೊಂದು ಜಾತಿಯ ಮಠ, ಧರ್ಮದ ಮಠ, ಅದೊಂದು ಪಂಗಡದ ಮಠಗಳಾಗಿ ಅಥವಾ ಒಂದು ಸಾಮಾಜಿಕ ಅಥವಾ ರಾಜಕೀಯ ಸಂಘಟನೆ ಜೊತೆ ಗುರುತಿಸಲ್ಪಟ್ಟಿರುವಂಥ ಮಠಮಾನ್ಯಗಳ ಹಾವಳಿಯಲ್ಲಿ ಒಂದು ಪುಟ್ಟ ಹಳ್ಳಿಯ ಈ ಒಂದು ಜಾಗದಲ್ಲಿ ಬೃಹದಾಕಾರವಾಗಿ ಬೆರೆದು ನಿಂತಿರುವಂಥ ಈ ಕಟ್ಟಡಗಳ ಮಧ್ಯದಲ್ಲಿ ಇದೊಂದು ಜಾತ್ಯಾತೀತ ಮಠವಾಗಿ, ಜೊತೆಗೆ ಅದ್ವೈತ ತತ್ವದ ಪ್ರತಿಪಾದನೆಗಾಗಿಯೇ ಮೀಸಲಿಟ್ಟ ಮಠವಾಗಿ ಬೆಳೆದು ಬಂದಿದೆ. ಇದರ ರೋಚಕತೆ ಅಥವಾ ಇದು ತನ್ನ ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡು ಬರುವಲ್ಲಿ ತಮ್ಮಗಳ ದೃಢ ಸಂಕಲ್ಪ ಹೇಗಿದೆ ಅಂತ ಪ್ರಶ್ನೆ ಸತ್ಯವಾಗಿದೆ ಸರ್. ನಮ್ಮ ಆರೂಢ ಪರಂಪರೆಯಲ್ಲಿ ಜಾತಿಯಿಂದ ನಡೀತಕ್ಕಂಥ ಮಠ ಅಲ್ಲ ಇದು. ಮನುಷ್ಯನಿಗೆ ಸುಖ ಬೇಕು, ನೆಮ್ಮದಿ ಬೇಕು. ಆ ಸುಖ ನೆಮ್ಮದಿಗೋಸ್ಕರವಾಗಿ ಆಶ್ರಮಗಳು ಹುಟ್ಟುಕೊಂಡಿವೆ ವಿನಃ ಜಾತಿ ನಿರ್ಮಾಣವನ್ನು ಮಾಡಿ ಹೊಟ್ಟೆ ಹೊರೆಯುವಂಥ ನಿಟ್ಟಿನ ದೇವಸ್ಥಾನವನ್ನು ಕಟ್ಟಿಕೊಂಡು ಮಾಡುವಂಥದ್ದು ಆಶ್ರಮಗಳ ಕರ್ತವ್ಯ ಯಾವತ್ತೂ ಆಗಿಲ್ಲ, ಇನ್ನು ಮುಂದೂ ಆಗೋದಿಲ್ಲ. ಅದೇನೋ ಅಪವಾದವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಈ ರಾಜಕಾರಣಿಗಳು ಸೇರಿ ಅದಕ್ಕೊಂದು ಸ್ವಾಮಿಗಳಂತ ಮಾಡಿ ಅದಕ್ಕೊಂದು ಮಠಾಧಿಪತಿಗಳಂತ ಒಂದು ಪ್ರತಿಷ್ಠಾಪನೆ ಮಾಡಿಸಿ ನಮ್ಮದೇ ಜನಾಂಗ ಅಂತ ಅದು ಮಾಡಿದ್ದು ತಪ್ಪು ಅಂತ ಹೇಳೋದಕ್ಕಿಂತಲೂ ಆ ನಿಟ್ಟಿನಲ್ಲಿ ಈ ಮಠಗಳು ಬೆಳೀಲಿಲ್ಲ. ಇದು ಆರೂಢ ಪರಂಪರೆಯಲ್ಲಿ ಊಟ ಮಾಡುವ ಅನ್ನಕ್ಕೆ ಯಾವ ಜಾತಿ, ಕುಡಿಯುವ ನೀರಿಗೆ ಯಾವ ಜಾತಿ, ಎಲ್ಲರಿಗೂ ಅವು ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಮನಸ್ಸಿಗೆ ನೆಮ್ಮದಿ ಬೇಕಾಗಿದೆ ಮನುಷ್ಯನಿಗೆ. ಆ ಮನುಷ್ಯನಿಗೆ ನೆಮ್ಮದಿ ಎದರಿಂದ ಸಿಗ್ತದಂದರೆ ಅಧ್ಯಾತ್ಮ ಚಿಂತನೆ. ಅಧ್ಯಾತ್ಮ ಅಂದರೆ ಏನಿಲ್ಲ, ತನ್ನ ಮನಸ್ಸನ್ನು ತನ್ನ ಸ್ವಾಧೀನಪಡಿಸಿಕೊಳ್ಳುವಂಥದ್ದೇ ಅಧ್ಯಾತ್ಮ ಅಂತ. ಅಧ್ಯಾತ್ಮನ ಶಬ್ದಕ್ಕೆ ಅಷ್ಟೇ ಅರ್ಥ. ನಮ್ಮ ಇಂದ್ರಿಯಗಳಿಗೆಲ್ಲ ಒಡೆಯ ಯಾರು? ಮನಸ್ಸಿದೆ. ನಮ್ಮ ಬದುಕೆಲ್ಲ ಮನಸ್ಸಿನ ಮೇಲೆ ಇದೆ. ನಮ್ಮ ಜೀವಿತಾವಧಿ ಬದುಕಿರೋದೇ ಮನಸ್ಸಿನ ಮೇಲೆ. ಆ ಮನಸ್ಸನ್ನು ಯಾವುದರಿಂದ ಪವಿತ್ರ ಮಾಡಿದ್ರೆ ಅದಕ್ಕೆ ಶಾಂತಿ ಸಿಗ್ತದೆ. ಅದಕ್ಕೆ ಶಾಂತಿ ಸಿಗ್ಬೇಕಲ್ಲ. ಆ ನಿಟ್ಟಿನಲ್ಲಿ ಈ ಮಠಗಳೆಲ್ಲ ಬೆಳೆದು ಅದ್ವೈತ ಪರಂಪರೆ ಅಂದ್ರೆ ಇನ್ನು ಬೇರೆ ಏನಿಲ್ಲ, ಅದೊಂದು ಜಾತಿ ಅಂತ ಅಲ್ಲ. ಅದ್ವೈತ ಇರುವ ಭಗವಂತನು ಒಬ್ಬನೇ. ಅವನನ್ನು ಸಾಕ್ಷಾತ್ಕರಿಸಿಕೊಂಡ್ರೆ ಸುಖ ನೆಮ್ಮದಿ. ನೀವು ಕೇಳಿದರೆ ನೀವೇ ಹೇಳ್ತಿರ್ತೀರಿ ಸರ್, ಎಲ್ಲವನ್ನೂ ಆರೈದು ನೋಡಲು ಇಲ್ಲೆನಿಸಿದ ನೇಹ ಎಲ್ಲಿ ನೆಲೆಸಿಹುದು, ಅದಕ್ಕೆ ಉತ್ತರ ತನ್ನಲ್ಲಿ. ಒಂದೇ ಪದವನ್ನು ಕೊಟ್ಟಿದ್ದಾರೆ ನಿಜಗೊಂಡ್ರು. ನೇಹ ಅಂದ್ರೆ ಸುಖ. ಎಲ್ಲವನ್ನು ಅರಿಸಿದ್ರೆ ಸುಖ ಎಲ್ಲಿದೆ ಅಂತ ಕೇರೆ ಅದಕ್ಕೆ ಉತ್ತರ ಏನು? ತನ್ನಲ್ಲಿ ಅಂತಾನೆ. ತನ್ನಲ್ಲಿ ಅಂದ್ರೆ ಯಾರಲ್ಲಿ? ಅದಕ್ಕೆ ಈಶ್ವರ ಸರ್ವಭೂತಾನ ಹೃದಯಶೇ ಅರ್ಜುನತೆ. ಗೀತಾವಾಕ್ಯನೂ ಕೂಡ ಇದಕ್ಕೆ ಪೂರಕವಾಗಿದೆ. ಹೃದಯ ಅಂದ್ರೆ ಹೃದಯ ಮನಃ, ಮನಸ್ಸಿಗೆ ಹೃದಯ ಅಂತ ಕರೆದಿದ್ದಾರೆ. ನೀವು ಹಾರ್ಟ್ ಅಂತ ಏನು ನೀವು ಅನ್ಕೊಳ್ತೀರಲ್ಲ, ಅದಲ್ಲ. ಮಾಂಸದ ಖಂಡದಿಂದ ಕೂಡಿದ್ದಲ್ಲ. ಆದರೆ ಚಾಲನೆ ಮಾಡ್ತಕ್ಕಂಥದ್ದಿಲ್ಲ ಮನಸ್ಸು. ಅದು ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಅಗೋಚರ. ಅದಕ್ಕೇನಿಲ್ಲ, ವಸ್ತು ಸಿಕ್ತು ಅಂದ್ರೆ ಅದು ಪ್ರತಿಕೂಲ ಆದಾಗ ಆನಂದ ಆಗ್ತದೆ.
ಅನುಕೂಲವಾದಾಗ ಆನಂದ ಪ್ರತಿಕೂಲ ಆದಾಗ ದುಃಖವಾಗ್ತದೆ. ಈ ಅನುಕೂಲ ಪ್ರತಿಕೂಲಗಳ ಮೂಲಕವಾಗಿ ಮನಸ್ಸು ಸುಖ ದುಃಖಗಳನ್ನು ಹೊಂತಾ ಹೋಗ್ತದೆ. ಇದು ಯಾಕೆ ಹೊಂದುತ್ತದೆ? ಇದಕ್ಕೆ ನಿಜವಾಗಿ ಇವು ಎರಡೂ ಇಲ್ಲದೆ ಇದ್ಬಿಟ್ರೆ ಹೇಗಾಗ್ತದೆ? ನೀವು ಕೇಳಿದ್ರಿ, ಪ್ರಜಾಹಾತಿ ಯದಾ ಕಾಮ ಸರ್ವಾನ್ ಪಾರ್ಥ ಮನೋಗತ. ಕೃಷ್ಣ ಹೀಗೆ ಹೇಳ್ತಾನೆ ಗೀತೆಯಲ್ಲಿ, ಮನಸ್ಸಿನಿರುವಂಥ ಕಾಮನೆಗಳನ್ನು ಪ್ರಜಾಹಾತಿ ಸಂಪೂರ್ಣವಾಗಿ ಅದಕ್ಕೆ ಬರದಂತೆ ಯಾವನು ತಡೆಗಡ್ತಾನೋ ತದಾ ಪ್ರಜ್ಞಾ ಪ್ರತಿಷ್ಠಿತ, ಅವನ ಬುದ್ಧಿಯು ಸ್ಥಿರವಾಗಿ ನಿಲ್ಲುತ್ತದೆ. ಯಾವಾಗ ಬುದ್ಧಿ ಸ್ಥಿರವಾಗಿ ನಿಲ್ಲುತ್ತದೆಯೋ ಹಾಗೆ ಸುಖ ಆಗ್ತದೆ. ನಮ್ಮೆಲ್ಲರ ಅನುಭವದ ನಿದ್ದೊಳಗೆ. ಆ ಕಾರಣಕ್ಕಾಗಿಯೇ ಬಹುಶಃ ಭಕ್ತರು ಇವತ್ತು ಗುರುವನ್ನ ತ್ರಿಮೂರ್ತಿಗಳ ಸ್ಥಾನದಲ್ಲಿ ಇಟ್ಟು ನೋಡ್ತಾ ಇದ್ದಾರೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅನ್ನುವಂಥ ಆ ಗುರು ಪರಂಪರೆಯಲ್ಲಿ ಬೆಳೆದ ನೀವುಗಳು ಈ ಹೊತ್ತಿನ ನಿಮ್ಮ ವಿದ್ವತ್ತು ಮತ್ತು ನಿಮ್ಮ ಅಭ್ಯಾಸದ ಒಂದು ಅವಧಿಯ ಒಳಗೆ ಇಲ್ಲಿ ಎರಡು ಪಂಥಗಳನ್ನು ನಾವು ಕಾಣ್ತೇವೆ ನಮ್ಮಲ್ಲಿ. ಒಂದು ಆರೂಢ ಪರಂಪರೆ ಅಂತ ಒಂದು ಕಡೆ, ಮತ್ತೊಂದು ಅವಧೂತ ಪರಂಪರೆ ಅಂತೇಳಿ ಮತ್ತೊಂದು ಕಡೆ. ಈ ಎರಡೂ ಪರಂಪರೆಗಳ ಮಧ್ಯೆ ಇರುವಂತಹ ಸಾಮ್ಯತೆ ಏನು? ಭಕ್ತರ ಮನಸ್ಸು ಮತ್ತು ದೇಹ ಮತ್ತು ಸಮಾಜವನ್ನು ಆರೋಗ್ಯಕರವಾಗಿಡೋದಕ್ಕೆ ಇವು ಹೇಗೆ ನೆರವಾಗ್ತಿದ್ದಾವೆ? ಎರಡು ಮಾರ್ಗ ಒಂದೇ ಇದೆ. ಅವು ಯಾಕೆ ಎರಡು ಮಾಡಿದ್ದಾರೆ ಅಂತ ಅನ್ನೋದಕ್ಕೂ ಅದು ನಾವು ಸ್ವಲ್ಪ ಚಿಂತನೆ ಮಾಡಬೇಕಾಗ್ತದೆ. ಸಾಮಾನ್ಯವಾಗಿ ಜ್ಞಾನ ಸಿಂಧುವಿನಲ್ಲಿ ಸಪ್ತ ಭೂಮಿಕೆಗಳಂತ ಹೇಳಿದ್ದಾರೆ. ಹೌದು, 7 ಮೆಟ್ಟಲುಗಳು ಅಂತ, ಮನಸ್ಸಿನ ಹಂತಗಳು. ಸುಖೇಚ್ಛ, ಸುವಿಚಾರ, ತನುಮಾನಸ, ಅಸಂಶಕ್ತಿ ಅಂತ ಹೀಗೆ ಭೂಮಿಕೆಗಳು 4 ಇದೆ. ಅದರ ಮೂರನೇವು ಇವು 4ನೇ ಭೂಮಿಕೆ ಅಂದರೆ ಈ 3 ಭೂಮಿಕೆಗಳು ಏನಿದಾವೆ, ಸುಖೇಚ್ಛ, ಸುವಿಚಾರ, ಇವು ಸಾಧನ ಪರ. ಸಿದ್ಧವಾಗಿರ್ತಕ್ಕಂಥದ್ದು ಅಸಂಶಕ್ತಿ, ಅದಕ್ಕೆ ಜ್ಞಾನ ಭೂಮಿಕೆ ಅಂತ ಕರೆದಾರೆ. ಇನ್ನು ಉಳಿದ 3 ಇದಾವಲ್ಲ ಅವು ಸಾಧ್ಯಪರ. ಸಾಧ್ಯಪರ ಅಂದರೆ ಸಂಪೂರ್ಣವಾಗಿ ಜಗತ್ತು ನನ್ನ ಕಡೆಗೆ ಕಾಣದ ಸದಾ ಸುಖವಾಗಿ ನೆಮ್ಮದಿಯಾಗಿ ನಾನಿರಬೇಕು. ಆ ಸ್ಥಿತಿಯಲ್ಲಿರೋದಕ್ಕೆ ನಮ್ಮಲ್ಲಿ ಏನಂತ ಕರೆದ್ರು, ಸಮಾಧಿ. ಸಮಾಧಿ ಅಂದರೆ ಇನ್ನೇನು ಬೇರೆ ಅಲ್ಲ, ಸಮವಾಗಿ ಬುದ್ಧಿಯೇ ಇರುವಂಥದ್ದು, ಮನಸ್ಸು ಅತ್ತಿತ್ತ ಅಲಗಾಡದೇನೆ ಇರುವುದು, ಸಮಾಧಾನ. ಅದು ಉತ್ತರ ಭೂಮಿಕೆ ಅಂತ ಕರೆದ್ರೆ ಅದು ಸಾಧ್ಯಪರವಾದದ್ದು. ಇವು 3 ಸಾಧನ ಪರ. ಸಿದ್ಧವಾಗಿರ್ತಕ್ಕಂಥದ್ದು ಈ 4ನೇ ಭೂಮಿಕೆ. ಈ ಅವಧೂತ ಆರೂಢ ಇರುವಂಥ ಪ್ರಭೇದದಲ್ಲಿ ಇವನ್ನ ಯಾಕೆ ಹೇಳ್ತೀರಿ ಅಂದರೆ, ಈ 3 ಭೂಮಿಕೆಗಳನ್ನು ಸಾಧಿಸಿ 4ನೇ ಭೂಮಿಕೆಗೆ ಸೇರಿರ್ತಕ್ಕಂಥವನು ಅವನು ಅವಧೂತ ಅಂತ ಕರೀತಾರೆ. ಅವನು ಹೇಗಾರೆ ಅದು ಮತ್ತು ಸ್ವಲ್ಪ ಮೇಲೋದ್ರೆ ಪದಾರ್ಥಾಭಾವಿನಿ ಅಂತ ಹೇಳ್ತಾರೆ. ಅವನು ಹೇಗಿರ್ತಾನೆ ಅಂತ ಕೇಳಿದ್ದಾರೆ, ಅವಧೂತ. ಅವಧೂತ ಅಂದ್ರೆ ಇನ್ನೇನು ಅರ್ಥ ಮಾಡ್ಬೇಕಾಗಿಲ್ಲ. ಸಂಸ್ಕೃತದಲ್ಲಿ ತೊಳೆದವನು, ಚೆನ್ನಾಗಿ ತೊಳ್ಕೊಂಡವನು. ದೂಧಂಗೆ ಧಾತು, ಅದು ಶುದ್ಧನಾದವನು. ಅವ ಅನ್ನೋದು ಉಪಸರ್ಗ ಸೇರಿದೆ. ಏನು ಶುದ್ಧ? ಪುತ್ರೇಷಣ, ವಿತ್ತೇಷಣ, ಲೋಕೇಶಣ. ಮಗನ ಇಚ್ಛೆ, ದ್ರವ್ಯದ ಇಚ್ಛೆ, ಲೋಕದ ಇಚ್ಛೆ, ಇವು 3 ಬಿಟ್ಟವನು ಊರಿಗೆ ದೊಡ್ಡವನು. ಏನು ಪದ ಬಳಸ್ತಾರಲ್ಲ ಅದು ಅವಧೂತರಾಗಿರ್ತಾನೆ. ಅವನು ಗೃಹಸ್ಥರಾಗಿರ್ಬೋದು, ಹುತ ಸನ್ಯಾಸಿಯಾಗಿರ್ಬೋದು. ಆದ್ರೆ ಆರೂಢನು ಮಾತ್ರ ಹಾಗಲ್ಲ. ಆರೂಢ ಅಂದ್ರೆ ಹೇಗಿರ್ತಾನೆ? ನೀವು ಆ ಪದದ ಅರ್ಥ, ಆರೂಢ ಅಂದ್ರೆ ಹತ್ತಿದವನು. ಗೊತ್ತಾಯ್ತು? ಏನು ಮೆಟ್ಟಲು ಹತ್ತರು ಆರೂಢ, ಆರೋಹತಿ ನೀವು ಕೇಳಿದರೆ, ಆರೋಹಣ ಅವರೋಹಣ ಅಂತ ಏನು ಹೇಳ್ತಿರಲ್ಲ, ಇಳಿಯೋದು ಹತ್ತೋದು ಅಂತಿರಲ್ಲ. ಆರೂಢ ಮೇಲೆ ಹತ್ತಿದವನು ಅವನು 5 ಮತ್ತು 6ನೇ ಭೂಮಿಕೆಯಲ್ಲಿ ಇರ್ತಾನೆ. ಅವನಿಗೆ ಮತ್ತೊಂದು ಸರಿ ವಾಪಸ್ ಬರೋಕ್ಕೂ ಅವರಿಗೆ ಶಕ್ತಿ ಇರ್ತದೆ. ಅವನು ಸನ್ಯಾಸಿ ಆಗಿರ್ತಾನೆ ವಿನಃ ಅವನು ಗೃಹಸ್ಥಾಶ್ರಮದಲ್ಲಿ ಇರಲಾರ. ಬಹಳ ಮಟ್ಟಿಗೆ ಅವಧೂತರಾಗಿರ್ತಕ್ಕಂಥವ್ರು ಮಾನಸಿಕವಾಗಿ ಅವರು ಅವಧೂತರಾಗಿದ್ರು ಕೂಡ ಅವರ ಆಶ್ರಮದಲ್ಲಿ ಏನು ಒಂದು ನಿಬಂಧನೆ, ಅವನು ಗೃಹಸ್ಥನಾಗಿದ್ದಾನೆ ಆ ಸ್ಥಿತಿಯನ್ನು ಪಡೆಯಬಹುದು. ಆದ್ರೆ ಆರೂಢನು ಮಾತ್ರ ಹಾಗಿರಲಿಕ್ಕೆ ಸಾಧ್ಯ ಇಲ್ಲ. ಅವನು ಸನ್ಯಾಸಿಯಾಗಿಯೇ ಬದುಕಬೇಕು ಇರ್ತಾನೆ. ಅವನಿಗೆ ನಿಯಮಗಳಿಲ್ಲ. ಇಬ್ರಿಗೂ ಒಂದೇ ರೀತಿ ಇದೆ. ಇವನು ಈ ಮೆಟ್ಲು ಹತ್ಕೊಂಡು ಹೋಗಿರ್ತಾನೆ, ಅವನು ಆ ರೀತಿ ಹೊಂದಿರ್ತಾನೆ. ಆರೂಢನು ನೇರವಾಗಿ ಸನ್ಯಾಸಾಶ್ರಮದಿಂದ ಅವನು ಸ್ಥಿತಿಯನ್ನು ಸಾಧನೆಯನ್ನು ಮಾಡಿ ಆ ಸ್ಥಿತಿಯನ್ನು ತಲುಪಿರ್ತಾನೆ. ಇವನು ಯಾವುದಾದ್ರೂ ಆಶ್ರಮದಲ್ಲಿ ಇದ್ಕೊಂಡ್ಬಿಟ್ಟು ಸದ್ಗೃಹಸ್ಥನಾಗಿ ಬಾಳಿ ಸಾಧನೆಗಳಲ್ಲಿ ತೊಡಗಿ ಈ ಸ್ಥಿತಿಯನ್ನು ಹೊಂದಿದ್ರೆ ಹೌದು. ಧಾರ್ಮಿಕದ ಉತ್ತುಂಗ ಶಿಖರವನ್ನು ತಲುಪೋದಿಕ್ಕೆ 2 ಮಾರ್ಗಗಳಷ್ಟೇ. ಅಷ್ಟೇ. ಮನಸ್ಸಿನ ನಿಗ್ರಹ ಮತ್ತು ಆಧ್ಯಾತ್ಮದ ಚಿಂತನೆ, ಒಂದೇ ಲೋಕಹಿತಕ್ಕೆ ಯಾರು ದುಡಿತಾರೋ ಅವರೆಲ್ಲರೂ ಆ ಮಟ್ಟವನ್ನು ತಲುಪಬಹುದು ಅನ್ನುವಂತ ಒಂದು ಪರಿಕಲ್ಪನೆ. ಜೊತೆಗೆ ಈ ಸಿದ್ಧಾರೂಢ ಪರಂಪರೆ ಏನಿದೆಯಲ್ಲ, ಸಿದ್ಧಾರೂಢರ ಬಂಗಾರ ಊರೆಲ್ಲ ಅಂಗಾರ ಅನ್ನುವಂಥ ಒಂದು ತತ್ವ ಏನಿದೆಯಲ್ಲ, ಆ ಒಂದು ಬಸಿತ
ಎಷ್ಟೊಂದು ಜನರ ಬದುಕಿನಲ್ಲಿ ಒಂದಷ್ಟು ಮೌಲ್ಯವನ್ನು ಕಟ್ಟಿಕೊಡುವಂಥದ್ದು. ಯಾಕೆಂತೇಳಿದ್ರೆ ಲೌಕಿಕವಾಗಿ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಡವೆ, ವಸ್ತ, ಅಧಿಕಾರ, ಅಂತಸ್ತುಗಳ ಬೆನ್ನತ್ತಿ ಹೋಗ್ತವೆ. ಆದ್ರೆ ಇದಂಗಲ್ಲ. ಸಿದ್ಧಾರೂಢರ ಬಂಗಾರವನ್ನು ಇದೆಯೋ ಅದನ್ನು ಹಚ್ಕೊಂಡ್ರೆ ಸಾಕು, ನಮ್ಮ ಬದುಕು ಶೋಭಾಯಮಾನವಾಗುತ್ತೆ ಅನ್ನುವಂಥದ್ದು. ಅದರ ಮಹಿಮೆ ಏನು ಸರ್? ಸರ್, ಅದು ಸಿದ್ಧಾರೂಢರಲ್ಲಿ ಅವರಲ್ಲಿ ಪಂಚಾಕ್ಷರಿ ಮಂತ್ರ, ಈ ಓಂ ನಮಃ ಶಿವ ಅಂತಿದೆಯಲ್ಲ, ಅವರ ಜೀವಾಳವಾಗಿತ್ತು. ಅದ ಪಂಚಾಕ್ಷರಿ ಕ್ರಾಂತಿಯೋಗಿ ಅಂತಲೂ ಕೂಡ ಅವರಿಗೆ ಕರೆದಿದ್ದಾರೆ. ಕೇವಲ ಲಿಂಗಾಭಿಮಾನದಿಂದ ಲಿಂಗವಂತರು ಮಾತ್ರ ಜಪಿಸ್ಬೇಕು ಅಂತದ್ದೇನಿಲ್ಲ. ಅವರಿವರೆಂಬುದೇನು ಭುವನದ ಮಾನವರು ಅಂತ ನಿಜಗುಣರು ಒಂದು ಮಾತು ಹೇಳಿದ್ದಾರೆ. ಯಾರಾದರೂ ಏನಪ್ಪ, ಕಾಯಿ ಹಿಡಿದ ಆತ್ಮರಾಶಿಗೆ ಪರತರ ಮುಕ್ತಿಗೆ ಉಪಾಯುವುದು ನಿಜ ಶಿವ ಮಂತ್ರವನ್ನ. ದೇಹವನ್ನು ಧರಿಸ್ಕೊಂಡು ಬಂದಿರತಕ್ಕಂಥ ಯಾವುದೇ ಪ್ರಾಣಿಯಾಗಲಿ ಅದನ್ನು ಅನುಸರಿಸಿದ್ರೆ ಸಾಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ಧಾರೂಢ ಮಹಾತ್ಮರು ಅವರು ಏನು ಹೇಳ್ತಾ ಇದ್ರು ಅದಕ್ಕೆ ಸಿದ್ಧಾರೂಢ ಅಂಗಾರ ಜಗತ್ತಿಗೆಲ್ಲ ಬಂಗಾರ. ಅಂಗಾರ ಅಂತಂದ್ರೆ ಬೂದಿ, ಅದು ಬಂಗಾರವಾಗ್ತದೆ ಅಂದ್ರೆ ನಿನ್ನ ಭಾವನೆಯನ್ನು ಪರಿಶುದ್ಧ ಮಾಡ್ತದೆ. ಶರಣರ ನೊಸಟಿಗೆ ವಿಭೂತಿಯೇ ಸಿಂಗಾರ ಅನ್ನುವೆಲ್ಲ ವಚನದಲ್ಲಿ ಕೇಳಿದ್ದೀನಿ. ಮನುಷ್ಯನಿಗೆ ಆ ವಿಭೂತಿಯಲ್ಲಿರ್ತಕ್ಕಂಥ ಶಕ್ತಿ ಇದೆಯಲ್ಲ, ಅದು ಇತ್ತೀಚಿನ ದಿನಮಾನಗಳಲ್ಲಿ ಸ್ನೋ ಪೌಡರ್ಗಳನ್ನು ಹಚ್ಕೊಳ್ತಾರೆ, ಅದು ವಿಭೂತಿ ಆಗಲ್ಲ. ಅದು ವಿಭೂತಿ ಆಗಲ್ಲ. ಅದು ನಿಜವಾಗಿ ಗೋವಿನಿಂದ ಪರಿತ್ಯಕ್ತವಾದ ಸಗಣಿಯಿಂದ ಸಕಾಲದಲ್ಲಿ ಅದು ಶಿವಭಕ್ತನಿಂದ ತಯಾರು ಮಾಡಿರ್ತಕ್ಕಂಥ ವಿಭೂತಿ ಇದೆಯಲ್ಲ, ಅದು ಸರ್ವರೋಗ ಹರ. ಹೌದು. ಹಾಗಾಗಿ ಅದಕ್ಕೆ ಬಹಳಷ್ಟು ಬೆಲೆನೂ ಇದೆ. ಜೊತೆಗೆ ಇವತ್ತು ಒಂದಷ್ಟು ಜನ ಯುವಕರ ಹಣೆ ಮೇಲೆ ಅದು ಮೂಡ್ ಬರುವಂಥದ್ದು ನೋಡಿದ್ರೆ ಏನೋ ಒಂಥರ ಶುಭದ ಸಂಕೇತ ಅನ್ಸುತ್ತೆ. ಜೊತೆಗೆ ಈ ವರ್ಷ ನೀವು 96ನೇ ಮಹಾಶಿವರಾತ್ರಿ ಮಹೋತ್ಸವದ ಸಿದ್ಧತೆಯಲ್ಲಿ ಇದ್ದೀರಿ. ಒಂದಷ್ಟು ಜನರಿಗೆ ಆಧ್ಯಾತ್ಮದ ರಸದೌತಣವನ್ನು ಕೊಡಬೇಕು, ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು. ಈ ಹೊತ್ತಿನ ಜ್ವಲಂತ ಸಮಸ್ಯೆಗಳಿಗೆ ಒಂದಷ್ಟು ವೇದಾಂತ ರೂಪದಲ್ಲೋ ಭಗವದ್ಗೀತೆಯ ಆಧರಿಸಿ ಜನರಿಗೆ ಉಪನ್ಯಾಸಗಳನ್ನು ಕೊಡಿಸಬೇಕು ಅನ್ನುವ ನಿಟ್ಟಿನಲ್ಲಿ ಇದ್ದೀರಿ. ಈ ವರ್ಷದ ಸಿದ್ಧತೆಯ ವಿಶೇಷತೆ ಏನು? ಈ ವರ್ಷ ನೋಡ್ರಿ, ಇವತ್ತಿನ ದಿನ ಇವತ್ತು ಪ್ರಾರಂಭ ಮಾಡ್ತಾ ಇದ್ವಿ 96 ಮಹಾಶಿವರಾತ್ರಿ ಕಾರ್ಯಕ್ರಮ. ಸಪ್ತಾಹ ನಾವು ಮೊನ್ನೆನೇ ಪ್ರಾರಂಭವಾಗಿದೆ. ಸಪ್ತಾಹ ಅಂದ್ರೆ 7 ದಿನ. ಇವತ್ತು 5ನೇ ದಿನದ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಈ ತಾವು ಹೇಳಿದಂತೆ ಏನು ಪ್ರಶ್ನೆ ಮಾಡಿದಿಲ್ಲ, ಇದರಲ್ಲಿ ವಿದ್ವಾಂಸನ ಕರೆಸ್ತಾರೆ, ಸಾಂಸ್ಕೃತಿಕ ಭರತನಾಟ್ಯ ಇರ್ತದೆ, ಹಾಸ್ಯ ಸಾಹಿತ್ಯ ಇರ್ತಾರೆ, ಇವೆಲ್ಲ ಪರಿಪೋಷಕವಾಗಿರ್ತವೆ. ಆದರೆ ಜನಗಳಿಗೆ ತಲುಪ್ತಕ್ಕಂಥದ್ದು ನೇರವಾಗಿ ಅಧ್ಯಾತ್ಮ ಜ್ಞಾನ, ಒಂದಿಷ್ಟು ಮನಸ್ಸನ್ನು ನೆಮ್ಮದಿಯನ್ನು ಕೊಡ್ತಕ್ಕಂಥ ಚಿಂತನೆಗಳು ನಮ್ಮ ಭಾಗದಲ್ಲಿ ಆಗಲಿ. ಅದು ನಮ್ಮ ಆಶ್ರಮಗಳಲ್ಲಿ ಅದನ್ನು ನಡ್ಕೊಂಡೇ ಬಂದಿದೆ. ಪ್ರತಿದಿನನೂ ಕೂಡ ನಮ್ಮಲ್ಲಿ ಸಂಜೆ 7:30ಯಿಂದ 8:00 ತನಕ ಅಧ್ಯಾತ್ಮ ಚಿಂತನೆ ನಡೀತದೆ, ಯಾವ್ದಾದ್ರು ಗ್ರಂಥಾಧಾರ ಇಟ್ಕೊಂಡು. ಅದೇ ರೀತಿಯಾಗಿ ಈ ಸಪ್ತಾಹದಲ್ಲಿ ಒಳ್ಳೊಳ್ಳೆ ವಿದ್ವಾಂಸರನ್ನು, ಇವತ್ತಿನ ದಿನ ಕಾಡಸಿದ್ದೇಶ್ವರ ಸ್ವಾಮಿಗಳು ಅವರು ಗೋಶಾಲೆಯನ್ನು ಮತ್ತು ಕೃಷಿ ಬಗ್ಗೆ, ಆಮೇಲೆ ಅಧ್ಯಾತ್ಮದ ಬಗ್ಗೆ ಸಾಕಷ್ಟು ತಿಳ್ಕೊಂಡಿರ್ತಕ್ಕಂಥ ಒಬ್ಬ ಧೀರ ಸನ್ಯಾಸಿ, ಅವರನ್ನು ನಾವು ಕರೆಸಿ ಅವರಿಂದ ಈಗ ನಾವು ಗೋಶಾಲೆ ಮಾಡಿದ್ದೇವೆ. ಅಂದರೆ ಆದಿಚುಂಚನಿಗೆ ಮಹಾಸನ್ನಿಧಿ ಮೂಲಕವಾಗಿ ನಡೀತಕ್ಕಂಥ ಆದಿಚುಂಚನಿಗೆ ಗೋಶಾಲೆ ಏನಿದೆಯೋ ಅದಕ್ಕೆ ಪೂರಕವಾಗಿ ನಮಗೆ ಅವರಿಂದ ಏನಾದರೂ ಮಾಹಿತಿಗಳು ದೊರಕ್ತವೆ. ಈಗ ಸಾಮಾನ್ಯವಾಗಿ ಈ ಕಾರ್ಯಕ್ರಮಕ್ಕೆ ಬೇರೆ ಕೇವಲ ಅಧ್ಯಾತ್ಮ ಜೀವಿಗಳು ಒಬ್ಬರೇ ಬರಲ್ಲ, ಕೃಷಿಕರು ಬರ್ತಾರೆ, ವ್ಯಾಪಾರಿಗಳು ಬರ್ತಾರೆ, ನಾನಾ ರೀತಿಯಾದ ಮಠದ ಮೇಲೆ ಎಲ್ಲರೂ ಬಂದೇ ಬರ್ತಾರೆ. ಅವರಿಂದ ಒಂದಿಷ್ಟು ಕೃಷಿಕರಿಗೆ ಮತ್ತು ವ್ಯಾಪಾರಿಗಳಿಗೂ ಕೂಡ ಇದು ಹೇಗೆ ಪೂರಕವಾಗ್ತದೆ ಅನ್ನೋ ದೃಷ್ಟಿಯಿಂದ ಅಹಂಕರಿಸಿದ್ವಿ. ಇನ್ನು ಉಳಿದಂತೆ ಎಲ್ಲ ಸ್ವಾಮಿಗಳನ್ನು ಕೂಡ ಅಧ್ಯಾತ್ಮದ ಬಗ್ಗೆ ಚಿಂತನೆ ಮಾಡುವಂಥ ಚಿಂತನಾಸಕ್ತರು ವಿದ್ವಾಂಸರು ಬರ್ತಾ ಇದ್ದಾರೆ. ಇದೆಲ್ಲವನ್ನು ಮಾಡುವಂಥದ್ದು ಯಾಕೆಂದರೆ ನಮ್ಮ ಚಿತ್ರದುರ್ಗ ಜನತೆಗೆ ಒಂದಿಷ್ಟು ಅಧ್ಯಾತ್ಮ ಜ್ಞಾನ ಬರಲಿ, ಲಭಿಸಲಿ, ಪ್ರಾಪ್ತಿಯಾಗಲಿ, ಅವರು ಸುಖವಾಗಿ ಸದಾ ಇರುವಂಥ ನಿಟ್ಟಿನಲ್ಲಿ ನಮ್ಮ ಬದುಕಿಗೆ ಇದು ಒಂದು ಯಂತ್ರ ಇದೆ, ನಮ್ಮ ಜೀವನದಲ್ಲಿ ಇದನ್ನು ನಾವು ಅಳವಡಿಸ್ಕೊಳ್ಬೇಕು ಅನ್ನುವಂಥ ಜ್ಞಾನ ಆಗಲಿ ಅನ್ನೋ ದೃಷ್ಟಿಯಿಂದ ಎರಡನ್ನೂ ಪೂರಕವಾಗಿ ಇತ್ತಾಗ ಶಿವಮಂತ್ರದ ಜಪ ಜೊತೆಗೆ ಸದ್ಬೋಧೆಯು ಈ ಮನಸ್ಸನ್ನು ತೊಳೆಯುವಂಥ ಕೆಲಸ. ಬಹುಶಃ ಚಿತ್ರದುರ್ಗ ಒಂದು ತಕ್ಷಣ ಕೋಟೆ ಕೊತ್ತಲಗಳು, ರಾಜವೀರ ಮದಕರಿ ನಾಯಕರ ಕ್ಷಾತ್ರ ತೇಜಸ್ಸು, ಒನಕೆ ಓಬವ್ವಳ ಒಂದು ಸ್ವಾಮಿ ನಿಷ್ಠೆ, ಇವುಗಳ ಮಧ್ಯೆ ಮಠಮಾನ್ಯಗಳು ಮಾಡುವಂಥ ಧಾರ್ಮಿಕ ಕೈಂಕರ್ಯಗಳನ್ನು ಗುರುತಿಸಿದ ನಮ್ಮ ಜನ ಚಿತ್ರದುರ್ಗ ಮಠಗಳ ತೊಟ್ಟಿಲು ಅನ್ನುವಂಥ ಹೆಸರನ್ನು ಇಟ್ಟುಕೊಂಡು ಇವತ್ತು ಪ್ರಖ್ಯಾತಿ ಪಡೆದಿದೆ. ಅದರಲ್ಲೂ ಜಾತ್ಯತೀತ ಮಠವಾಗಿ
ಒಂದು ಯಾವುದೇ ಸ್ವಾರ್ಥಪರ ಚಿಂತನೆ ಇಲ್ಲದೆ ಸಮಾಜಮುಖಿಯಾಗಿ ವರ್ಷವಿಡೀ ಧಾರ್ಮಿಕ ಕೈಂಕರ್ಯಗಳನ್ನು ನಡೆಸ್ತಾ ಜನರಿಗೆ ಬೋಧನೆಯನ್ನು ಮಾಡ್ತಾ ಅವರಿಗೆ ಸಂಕಷ್ಟಗಳು ಎದುರಾದಾಗ ಅನ್ನದಾಸೋಹ ಕ್ಷೀರದಾಸೋಹ ಇವುಗಳನ್ನು ಮಾಡ್ತಾ ಹಸಿದು ಬಂದವರಿಗೆ ಅನ್ನವನ್ನು ಕೊಡ್ತಾ ಒಂದು ವಿಶೇಷವಾದ ಪರಂಪರೆಯಲ್ಲಿ ನಡ್ಕೊಂಡು ಹೋಗುವಂತಹ ಈ ಸಿದ್ಧಾರೂಢ ಆ ಸ್ವಾಮಿಗಳವರ ಆಶೀರ್ವಾದದ ಈ ಕಬೀರಾನಂದ ಆಶ್ರಮ ಉತ್ತರೋತ್ತರವಾಗಿ ಬೆಳೆಯುತ್ತಾ ಮುನ್ನಡೆಯಲಿ. ಇತರ ಮಠಗಳಿಗೆ ಮಠಾಧೀಶರಿಗೆ ಮಾದರಿಯಾದಂತಹ ನಿಮ್ಮ ಜೀವನ ಶೈಲಿ ಧಾರ್ಮಿಕ ವಿಧಿವಿಧಾನಗಳ ಕೈಂಕರ್ಯಗಳು ನೆರವಾಗಲಿ. ಈ ಭಾಗದಲ್ಲಿ ಇದಕ್ಕೆ ಬರುವಂತಹ ಭಕ್ತ ಸಾಗರ ಹರಿದು ಬರುವಂತಹ ದಿನಗಳು ಇನ್ನಷ್ಟು ಹೆಚ್ಚಾಗಲಿ ಅಂತೇಳಿ ಆಶಿಸ್ತಾ, ಬುದ್ಧಿಯವರೇ, ತಾವುಗಳು ತಮ್ಮ ಬಿಡುವಿಲ್ಲದ ಕೆಲಸಗಳ ಮಧ್ಯೆ ಮಹಾಶಿವರಾತ್ರಿಯ ಈ ಬಿಡುವಿನ ಸಮಯವನ್ನು ಮಾಡಿಕೊಂಡು ನಮ್ಮೊಟ್ಟಿಗೆ ಅಂದರೆ ಚಿತ್ರದುರ್ಗದ ಬಿಸುದ್ದಿ ವಾಹಿನಿಯ ಬಳಗದ ಕರೆಗೆ ಹೋಗೊಟ್ಟು ಸಮಯವನ್ನು ನಮಗಾಗಿ ದಾರಿ ಎರೆದಿದ್ದಕ್ಕಾಗಿ ದಯಪಾಲಿಸಿದ್ದಕ್ಕಾಗಿ ಈ ಬಳಗದ ವತಿಯಿಂದ ನಿಮಗೆ ಹೃತ್ಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ನಿಮಗೂ ಕೂಡ ವೀಕ್ಷಕರಿಗೂ ಕೂಡ ಶ್ರೀಮಠದ ಶುಭಾಶಯಗಳನ್ನು ಕೋರಿ ನನ್ನ ಮಾತು. ಆತ್ಮೀಯ ಪ್ರೇಕ್ಷಕರೇ, ಪೂಜ್ಯರ 96ನೇ ಮಹಾಶಿವರಾತ್ರಿ ಮಹೋತ್ಸವದ ಸಿದ್ಧತೆಗಳನ್ನು ಕೇಳಿದ್ರಲ್ಲ. ದಿನಾಂಕ 11/2/26ರಿಂದ 16/2/2026 ಸಂಜೆಯ ಸಭಾ ಕಾರ್ಯಕ್ರಮಗಳು ಅತ್ಯಂತ ವಿಶೇಷವಾದ ಮತ್ತು ವೈವಿಧ್ಯಪೂರ್ಣವಾದ ಬದುಕಿಗೆ ಒಂದಷ್ಟು ದಿವ್ಯೌಷಧವನ್ನು ಕೊಡುವ ಕಾರ್ಯಕ್ರಮಗಳು ನಡೀತವೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಲ್ಲಿ ಸೇರಿರುವಂತಹ ನಾಡಿನ ವಿವಿಧ ಮಠಾಧೀಶರ ಪಾದಸ್ಪರ್ಶಗಳನ್ನು ಮತ್ತು ಅವರ ಆಶೀರ್ವಾದದ ನುಡಿಗಳನ್ನು ಕೇಳ್ತಾ ಪುನೀತರಾಗಲಿಕ್ಕಾಗಿ ಕಬೀರಾನಂದಾಶ್ರಮದ ಕಡೆಗೆ ಬನ್ನಿ. ಚಿತ್ರದುರ್ಗದ ಕರುವಿನಕಟ್ಟೆಯ ಈ ಕಬೀರಾನಂದಾಶ್ರಮ ಒಂದು ಪುಣ್ಯ ಪಾವನ ಕ್ಷೇತ್ರವಾಗಿರುವಂಥದ್ದನ್ನು ಕಣ್ಣು ತುಂಬಿಸಿಕೊಳ್ಳಿ. ಆಧ್ಯಾತ್ಮದ ರಸದೌತಣವನ್ನು ತಾವೆಲ್ಲರೂ ಸವಿರಿ, ಜೀವನವನ್ನು ಪಾವನ ಮಾಡಿಕೊಳ್ಳಿ ಅಂತೇಳಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಮತ್ತೆ ಮುಂದಿನ ವಾರ ಮತ್ತೊಬ್ಬ ಮಹನೀಯರೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ